18 ಜೊತೆ ತಾಳೆನ ನಮ್ಮ ತಂದೆ ಮಾರಿದಾರಂತೆ ಇವ್ರದ್ದು. ಹೌದ್ರಿ. ರಾತ್ರಿ ಮಲಗದಾಗ ಹಿಂಗೆ ಕಟ್ ಮಾಡ್ಕೊಂಡು ಹೋಗ್ಬಿಡನ್ರಿ. ರಾತ್ರಿ ನಾವು ಉಪವಾಸ ಮಕ್ಕಂಡ್ರು ನನ್ನ ಮಕ್ಕಳಿಗೆ 4 ಬಂದರು 2 ಬ್ರೆಡ್ ತರ್ತಿದ್ದೆ. ಅವು ನೀರಾಗ ನೆನೆ ಇಟ್ಕೊಂಡು ದೊಡ್ಡದು ಮಾಡ್ಕೊಂಡು ಅದನ್ನ ತಿಂದು ನಾವು ಏನೂ ಕೇಳ್ತಿದ್ದಿಲ್ರಿ ನನ್ನ ಮಕ್ಕಳು. ನಾನು ಅನ್ನ 14 ನಂಬರ್ ಸಾಲ ಐತ್ರಿ ಇಲ್ಲಿ ಪೊಲೀಸ್ ಸ್ಟೇಷನ್ ಹತ್ರ ನಮ್ಮದು. ಅಲ್ಲಿ ಹೋಗಿ ಮಕ್ಕಳಿಗೆ ಅನ್ನ ಇಸ್ಕೊಂಡು ಹಿಂಗೆ ಮುಚ್ಕೊಂಡು ಯಾರು ನೋಡಿದ್ರಿ ಇದಾಕತ್ತಲ್ಲ ಅಂದು ಹಿಂಗೆ ಮುಚ್ಕೊಂಡು ಇಟ್ಕೊಂಬರ್ತಿದ್ರಿ. ಅನ್ನಕ್ಕೆ ಸಾರಲ್ಲ ಏನಿಲ್ರಿ. ಮತ್ತು ಉಪ್ಪು ಹಾಕಿ ಇವತ್ತು ನಾನು ಅದನ್ನ ನೆನೆಸ್ಕೊಂಡ್ರೆ ನನಗೆ ಒಂದು ತನ್ನ ಸಿಗ್ಲಿರಿ. ಅದನ್ನು ಉಪ್ಪು ಹಾಕಿ ನೀರಾಗಿ ಕಲಸಿ ನನ್ನ ಮಕ್ಕಳಿಗೆ ಉಣಿಸಿ ನಾನು ಮುಂದೆ ವ್ಯಾಪಾರ ಮಾಡ್ಕೊಂಡು ಇತ್ಲಾಗ ಒಂದು ಮಗು ರೀ, ಇತ್ಲಾಗ ಒಂದು ಮಗು ನಿದ್ದು ಬಂದು ಸಾಲು ಬಿಟ್ಟು ಬರೋದ್ಕೇನೆ ನಿದ್ದು ಬಂದು ಅಂದ್ರೆ ಇಲ್ಲೇ ಮಗತ್ತೀನಿ. ನನ್ನ ಮಗ ಊಟ ಇಲ್ದಂಗೆ ಊಟ ಬೆಳಗ್ಗೆನ ಅನ್ನಮ್ಮ ನನ್ರಿ. ಬರ್ರಿ ಬೀಗ್ರ ಊಟ ಮಾಡೋಣ. ಬಾಳ್ ಮಂದಾಗ್ಲಿ ತಗೋರಿ. ನಿಮ್ಮ ಬಾಯ ಅರಿಕೆಯಿಂದ ಹಂಗ ಆಗ್ಲೇವಾ? ನಮಸ್ತೆ ಗೆಳೆಯರೇ, ಬದುಕಿನ ಬುತ್ತಿಗೆ ತಮಗೆ ಎಂದಿನಂತೆ ಆಧಾರದ ಸ್ವಾಗತ. ಯಾರಾದರೂ ಜೀವನದಲ್ಲಿ ಏನಾದರೂ ಸೋತು ಹೋಗಿದ್ದರೆ ಮೊದಲು ಅಂಥವ್ರು ಈ ಕತೆ ನೋಡಲೇಬೇಕು ಅಂತ ಮೊದಲನೇ ವಿನಂತಿ ಮಾಡ್ಕೋತೀನಿ. ಯಾಕೆ ಅಂತಾರೆ ಅಂಥ ಅದ್ಭುತವಾದ ಇನ್ಸ್ಪೈರ್ ಕತೆ ತೊಗೊಂಡು ಬಂದಿದ್ದೀನಿ. ಇಲ್ಲೊಬ್ಬರು ಮಣಿಕಂಠ ಅಂತ ಇದ್ದಾರೆ. ಆಲ್ರೆಡಿ ಸೋಷಿಯಲ್ ಮೀಡಿಯಾಗಳಲ್ಲಿ ಬೇಕಾದಷ್ಟು ಚಾನಲ್ಗಳಲ್ಲಿ ಇವ್ರು ನೋಡಿರ್ತೀರಿ. ಬಟ್ ನಾನು ಇನ್ನೊಂದು ಮುಖ ನೋಡೋದಕ್ಕೆ ನಾನು ಇಷ್ಟಪಡ್ತೀನಿ, ಅದನ್ನು ನಿಮಗೂ ತಿಳಿಸ್ತೀನಿ. ಯಾಕಂದರೆ ಬಿಸ್ನೆಸ್ ಭರಾಟೆಯಲ್ಲಿ ಬರೀ ಬಿಸ್ನೆಸ್ದೇ ಮಾತಾಡಿರ್ತಾರೆ, ವೈಯಕ್ತಿಕವಾಗಿ ಅವರಿಗೆ ಮಾತಾಡೋದಕ್ಕೆ ಟೈಮು ಸಿಕ್ಕಿರೋದಿಲ್ಲ, ನಾವು ಕೇಳಿರೋದಿಲ್ಲ. ಹಾಗಾಗಿ ಅವರ ಇನ್ನೊಂದು ಮುಖ ನಿಮಗೆ ಪರಿಚಯ ಮಾಡಿಸ್ತೀನಿ. ಈಗ ನಾನು ನಿಂತಿರ್ತಕ್ಕಂಥದ್ದು ಅವ್ರ ಮನೆ ಮುಂದೆನೇ. ಬನ್ನಿ ಅವ್ರ ಬಾಯಲ್ಲಿ ಕೇಳೋಣ ಅವ್ರ ಕಥೆನ. ಬನ್ನಿ, ನಿಮಗೆ ಈ ಕತೆಗೆ ಸ್ಫೂರ್ತಿಯ ಕತೆಗೆ ಸ್ವಾಗತ. ಸರ್ ನಮಸ್ತೆ. ನಮಸ್ತೆ ಸರ್. ಹೇಗಿದ್ದೀರಿ ಸರ್? ತುಂಬ ಚೆನ್ನಾಗಿದೆ. ನೀವು ಪರಿಚಯ ಏನು ಮಾಡಿಸ್ಬೇಕಾಗಿಲ್ಲ, ನಾನು ಆಲ್ರೆಡಿ ಪರಿಚಯ ಇದ್ದೀರಿ. ಬಟ್ ಒಂದು ಖುಷಿ, ನಾನು ಈಗ ಹೇಳ್ತಿದ್ದೆ ಸರ್, ಯಾವಾಗಲೂ ಬಿಸ್ನೆಸ್ ಮಾತಾಡ್ತಾ ಇರ್ತೀವಿ ಅಲ್ವಾ, ಅದರಲ್ಲಿ ಮುಳುಗೋಗ್ಬಿಟ್ಟಿರ್ತೀವಿ. ಮುಳುಗ್ತಾ ನಮ್ಮ ವೈಯಕ್ತಿಕ ನಾವು ಕೇಳಿರೋದಿಲ್ಲ, ನೀವು ಹೇಳಿರೋದಿಲ್ಲ. ಅಂಥದ್ದೊಂದು ಕತೆಗೆ ನಿಮಗೆ ಸ್ವಾಗತ, ನಿಮ್ಮ ಕತೆಗೆ. ಅದಕ್ಕೆ ನಿಮ್ಮ ಕತೆ ಕೇಳೋಣ ಸರ್, ಹೇಗೆ ಅಂತ ನನಗೊಂದು ಆಸೆ. ಬನ್ನಿ ಸರ್, ಒಳಗೆ ಕೂತ್ಕೊಂಡು ಮಾತಾಡೋಣ. ಇದು ನಮ್ಮ ಮನೆ. ಹೌದು. ಯಾವ ಏರಿಯಾ ಇದೆ? ಇದು ಗೌರಿಶಂಕರ್ ನಗರ, ಇಲ್ಲಿ ಭೂತನಾಥೇಶ್ವರ ನಗರ ಅಂತ ಬರುತ್ತೆ, ರಾಣೆಬೆನ್ನೂರಲ್ಲಿ. ರಾಣೆಬೆನ್ನೂರಲ್ಲಿ ಹುಟ್ಟಿದ್ದು ಬೆಳೆದಿದ್ದು ಬದುಕಿದ್ದು ಇಲ್ಲೇ, ಬದುಕ್ತಾ ಇರೋದು ಇಲ್ಲೇ. ಬದುಕ್ತಾ ಇರೋದು. ಮನೆ ಕಟ್ಟಿದ್ದು ಯಾವಾಗ ಸರ್? ಒಂದು ವರ್ಷ ಆಯ್ತು, 1.25 ವರ್ಷ. 1.25 ವರ್ಷ ಆಯ್ತು ಈ ಮನೆ ಕಟ್ಟಿ. ತಾಯಿ ನೆರಳು. ಹೌದು ಸರ್. ಕನಸು. ಹೌದು. ಯಾರ ಕನಸಿದೆ? ನಿಮ್ದ? ಅಮ್ಮನ? ತಾಯಿ ಕನಸು ಸರ್. ತಾಯಿ ಕನಸು. ಹೌದು. ಓಕೆ. ಒಂದು ಮನೆ ಎಷ್ಟು ಇಂಪಾರ್ಟೆಂಟ್ ಅಂತೀರಿ ಒಬ್ಬ ಮನೆ? ಸರ್, ನಾವು ಎಲ್ಲೇ ಏನೇ ಮಾತಾಡಿದ್ರು, ಎಷ್ಟೇ ಕಷ್ಟಪಟ್ರು, ಎಷ್ಟೇ ಸುಖವಾಗಿದ್ರು, ಏನೇ ಮಾಡಿದ್ರು, ಒಂದು ನೆಮ್ಮದಿ ಅಂತ ಆರಿಸ್ಕೊಂಡು ಬರೋದು ಎಲ್ಲಿಗಂದ್ರೆ ಮನೆಗೇನೆ. ಒಂದು ನಿಸ್ವಾರ್ಥವಾಗಿರ್ತಕ್ಕಂಥ ತಾಯಿ, ನಿಸ್ವಾರ್ಥದಿಂದ ಇರ್ತಕ್ಕಂಥ ಹೆಂಡತಿ ಇರೋದು ಜಾಗ ಯಾವುದಾದ್ರೂ ಇದೆ, ಅದು ಮನೆ. ಆ ಜಾಗಕ್ಕೆ ಬಂದಾಗ ಆ ನಿಸ್ವಾರ್ಥತೆ ಎದ್ದು ಕಾಣಿಸುತ್ತೆ. ಈಗ ನಾವು ಮೊದಲು ಬಂದ ತಕ್ಷಣ ಹೇಳೋದು ಕೈಕಾಲು ತೊಳ್ಕೊಂಬರ್ರಿ, ಮೊದಲು ಊಟ ಮಾಡ್ರಿ. ನಮ್ಮ ಕಡೆ ನಿಮಗೆ ಗೊತ್ತಿದೆ, ರೊಟ್ಟಿ ಊಟ. ಸೊ ಎಲ್ಲಾ ರೀತಿಯಿಂದ ನೋಡಿದಾಗ ಮನೆಗೆ ಬಂದಾಗ ಒಂದು ನೆಮ್ಮದಿ ಸಿಗುವಂಥದ್ದು, ಆ ನೆಮ್ಮದಿ ಎಲ್ಲಿ ಸಿಗಲ್ಲ. ನಾನು ಯಾರೋ ಹೇಳಿದ್ರು ನನಗೆ ದೇವಸ್ಥಾನದಲ್ಲಿ ನೆಮ್ಮದಿ ಸಿಗುತ್ತೆ ಅಂತ. ಯಾಕೆ ನಾನು ನನ್ನ ಮನೆನ ದೇವಸ್ಥಾನ ಅನ್ಕೋಬಾರ್ದು? ಅದನ್ನ ನಾನು ಅನ್ಕೊಂಡಾಗ ದೇವಸ್ಥಾನ ಅಲ್ವಾ ಅದು? ಓಕೆ. ಈಗ ಒಬ್ಬ ರಾಜ ಅದನ್ನ ದೇವಸ್ಥಾನ ಅಂತ ಕಟ್ಟಿರ್ತಾನೆ, ಇನ್ನೊಬ್ಬ ರಾಜ ಬಂದು ಅದನ್ನ ಒಡೆದು ಹಾಕ್ಬಿಡ್ತಾನೆ, ಅದು ದೇವಸ್ಥಾನ ಅಲ್ಲ ಅಂತ ಹೇಳಿ. ಬಟ್ ಈ ಮನೆನ ನಾನಾಗಿ ಇರ್ಬೇಕು ಅಂತ ಹೇಳಿ ದೇವಸ್ಥಾನ ಅಂತ ನಾನು ಅನ್ಕೊಂಡಾಗ ಇಲ್ಲಿ ಬಂದಾಗ ನಾನು ಇದು ದೇವಸ್ಥಾನನೇ ಆಗ್ಬಿಡುತ್ತೆ, ನೆಮ್ಮದಿ ಸಿಕ್ಬಿಡುತ್ತೆ. ಅದ್ಭುತ. ಏಜ್ ಎಷ್ಟು ಸರ್ ನಿಮ್ಗೆ? ನನಗೆ 30 ವರ್ಷ ಸರ್. 30 ವರ್ಷ. ಒಂದು ಮನೆ ಕಟ್ಬೇಕಂದ್ರೆ ಸರ್ ಹೆಚ್ಚು ಕಡಿಮೆ ರಿಟೈರ್ಡ್ ಆಗ್ಬೇಕು ಮನುಷ್ಯರಿಗೆ. ಅಂದ್ರೆ 60 ವರ್ಷ ಸವಿಸಿ ಆತ ತನಗೋಸ್ಕರ ಒಂದು ಮನೆ ಮಾಡ್ಕೋತಾನೆ. 30 ವರ್ಷದಲ್ಲಿ ಹೇಗೆ ಸರ್ ಸಾಧ್ಯ ಆಯ್ತು ಎಲ್ಲ? ಸರ್, ಯಾಕೆ ಸಾಧ್ಯ ಅಂದ್ರೆ ನಾವು ಅನ್ಕೊಂಡಿಲ್ಲ ಅದು ಅಸಾಧ್ಯ ಅಂತ ಹೇಳಿ. ಅದೇ ಸಾಧ್ಯದ ಗುಟ್ಟು. ಅಸಾಧ್ಯ ಅಂತ ಅನ್ಕೊಂಡಾಗ ಅದು ಸಾಧ್ಯನೇ ಇಲ್ಲ ಅಂತ ಅರ್ಥ. ಸಾಧ್ಯ ಇದೆ ಅಂತ ನಾವು ಅನ್ಕೋಬೇಕು ಫಸ್ಟ್. ಈಗ ತುಂಬಾ ಜನ ಯಂಗ್ಸ್ಟರ್ಸ್ ನಾನು ನೋಡಿರ್ತೀನಿ, ಅವ್ರು ಒಂದ್ ಸಣ್ಣದಾಗಿ ಒಂದು ಪಂಚರ್ ಆದ ತಕ್ಷಣನೇ ಬೈಕ್ ಮಾರೋ ಪರಿಸ್ಥಿತಿಯನ್ನು ಥಿಂಕ್ ಮಾಡ್ತಿರ್ತಾರೆ. ಓಕೆ, ನನ್ನ ಸ್ವಭಾವ ಏನಂದ್ರೆ ಅದಕ್ಕೊಂದು ಪಂಚರ್ ತಿದ್ಸಿದ್ರೆ ಮತ್ತೊಂದು 1000 ಕಿಲೋಮೀಟರ್ ಓಡಿಸ್ಬೋದು ಅನ್ನೋ ಒಂದು ಸ್ವಭಾವ ನಂದು. ಈ ಬದುಕನ್ನು ಅವಾಗ ಪಂಚರ್ ಆಗಿರುತ್ತೆ, ಅದನ್ನ ತಿದ್ದುಕೊಂಡು ಸರ್ ಅಷ್ಟೇ. ಅದ್ಭುತ ಸರ್ ಇದು. ಓಕೆ, ಎಷ್ಟು ಸಿಂಪಲ್ ಆಗಿ ಹೇಳಿದ್ರಿ. ಹಂಗೆ ಅಷ್ಟು ಪಂಚರ್ಗಳಾಗಿದೆ, ಅಷ್ಟು ತಿದ್ಕೊಂಡು ಬಂದಿದೆ ಲೈಫಲ್ಲಿ ಸರ್. ಅದು ಒಂಥರ ನಮಗೆ ಹೆಂಗಾಗ್ಬಿಟ್ಟಿದೆ ಅಂದ್ರೆ, ಪುಣ್ಯಕ್ಕೆ ಟೈರ್ ಚೇಂಜ್ ಮಾಡೋದಿಲ್ಲ, ಇಲ್ಲ ಅಂದ್ರೆ ನಾವು ಒಂದು 4-5 ಸತಿ ಲೈಫ್ ಚೇಂಜ್ ಮಾಡ್ಬೇಕಾಗಿತ್ತು. ತುಂಬಾ ಅಂತ ಪರಿಸ್ಥಿತಿಗಳನ್ನ ನೋಡಿ ಎದುರಿಸಿ, ಅದು ಸುಮ್ಮನೆ ಹೇಳ್ಬೇಕು ಅಂತಂದ್ರೆ ಒಂಥರ ಈ ಗಿಡ ಮರ ಎಲೆ ಬಳ್ಳಿ ತರ ನಮ್ದು ಪರಿಸ್ಥಿತಿ. ಯಾವ ತರ ಚಳಿಗಾಲದಲ್ಲಿ ಉದುರುತ್ತೋ, ಮಳೆಗಾಲದಲ್ಲಿ ಮತ್ತೆ ಚಿಗುರುತ್ತೋ,
ಅದೇ ರೀತಿ ನಮ್ಮ ಪರಿಸ್ಥಿತಿ ಜೀವನ. ಕಷ್ಟನೂ ಬರುತ್ತೆ, ಸುಖನೂ ಇರುತ್ತೆ. ರೈಟ್ ನಾವು ಚೆನ್ನಾಗಿದ್ದೀವಿ, ಅದೇ ಜೀವನ. ನಾಳೆ ಹೆಂಗಿರುತ್ತೋ ಗೊತ್ತಿಲ್ಲ. ನಿನ್ನೆ ಅಂತೂ 100% ಗೊತ್ತಿದೆ ನಮಗೆ. ನಿನ್ನೆ ನಮಗೆ ಗೊತ್ತಿಲ್ಲ, ನಾವೇ ಅನುಭವಿಸಿರೋದು ಜೀವನ ಅದು. ನಾಳೆ ಜೀವನ ನಾವು ಏನ್ ಮಾಡಿದೀವಿ ಇವತ್ತು ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿದೆ ಅಂತ ನಾ ಅನ್ಕೊಳ್ತೀನಿ. ಓಹೋ, ನಾಳೆ ಬುತ್ತಿ ಇವತ್ತು ಕಟ್ತಾ ಇದೀವಿ. ಹೌದು, ಬದುಕಿನ ಬುತ್ತಿ. ಓಕೆ, ನಾವ್ ಯಾವ ತರ ಕಟ್ತೀವಿ, ಅದ್ರಲ್ಲಿ ಈರುಳ್ಳಿ ಇಟ್ಟಿದ್ರೆ ನಾಳೆ ತಿನ್ನುವಾಗ ಈರುಳ್ಳಿ ಸಿಗುತ್ತೆ, ಅದ್ರಲ್ಲಿ ಕಲ್ಲು ಇಟ್ಟಿದ್ರೆ ನಾಳೆ ತಿನ್ನುವಾಗ ಕಲ್ಲು ಸಿಗುತ್ತೆ. ಸೌತೆಕಾಯಿ ಇಟ್ಟಿದ್ರೆ ಸೌತೆಕಾಯಿ ಸಿಗುತ್ತೆ, ಕ್ಯಾರೆಟ್ ಇಟ್ರೆ ಕ್ಯಾರೆಟ್ ಸಿಗುತ್ತೆ. ಓಕೆ, ಅದ್ಭುತ. ನಾವೇನ್ ಮಾಡಿದೀವಿ ಇವತ್ತು, ಆ ಬುತ್ತಿಗೆ ಏನ್ ಕಟ್ತಾ ಇದೀವಿ, ಅದು ಪುಣ್ಯದ ಬುತ್ತಿನೋ ಪಾಪದ ಬುತ್ತಿನೋ, ನಾಳೆ ಸುಖಕ್ಕೋಸ್ಕರ ಇವತ್ತು ಕಷ್ಟಪಟ್ಟು ಕಟ್ತಾ ಇರೋ ಬುತ್ತಿನೋ, ಅಥವಾ ಇವತ್ತು ಸುಖವಾಗಿ ಕಟ್ತಾ ಇರೋ ಬುತ್ತಿ ನಾಳೆ ಕಷ್ಟ ಆಗ್ಬೋದು. ಓಕೆ, ಅದಕ್ಕೂ ತಯಾರಾಗಿ. ಈಗ ರೊಟ್ಟಿ ಸುಡೋಕೆ ಹೋಗ ಕಷ್ಟಪಟ್ರೇನೆ ಗಂಡ ತಿನ್ನೋವಾಗ ಖುಷಿ ಪಡ್ತಾನೆ. ಓಕೆ, ಕಷ್ಟನೇ ಪಡ್ದೇನೆ ನಾವು ಅನ್ನ ಮಾಡಿದಾಗ ಗಂಡನಿಗೆ ಬೊಜ್ಜು ಬರುತ್ತೆ. ಓಕೆ, ಹೆಂಗೆ ಈ ವಯಸ್ಸಿಗೆ ಇದೆಲ್ಲ ಸಾಯ್ತು, ಒಂದು ಫಿಲಾಸಫಿ ಇದೆ, ಬದುಕಿದೆ, ಮತ್ತೊಂದು ಅನುಭವಗಳಿದೆ, ಇದೆಲ್ಲ ಒಟ್ಟಿಗೆ ಹೇಗೆ ಸಾಗಿದೆ? ಯಾಕಂದ್ರೆ ಇದು 30 ವರ್ಷ ಅಂತೀರಿ. ಮಲ್ಟಿಪಲ್ ಪೀಪಲ್ ಸರ್, ಅಷ್ಟೇ. ಈಗ ತುಂಬಾ ಜನರನ್ನು ಭೇಟಿಯಾಗಿದ್ದೀನಿ, ಇಡೀ ದೇಶನ ಸುತ್ತಿದ್ದೀನಿ. ನಾನು ಹೋಗದೇ ಇರೋ ರಾಜ್ಯನೇ ಇಲ್ಲ, ಎಲ್ಲ ಕಡೆ ಓಡಾಡಿದ್ದೀನಿ. ಹಿಂದಿ ಕಲ್ತಿದ್ದೀನಿ, ಕನ್ನಡ ಕಲ್ತಿದ್ದೀನಿ, ಇಂಗ್ಲೀಷ್ ಕಲ್ತಿದ್ದೀನಿ, ಸ್ವಲ್ಪ ತೆಲುಗು ತಮಿಳು ಬರುತ್ತೆ. ಎಲ್ಲ ಕಡೆ ಹೋಗಿ ಅನುಭವಿಸಿದ್ದೀನಿ ಆ ಜೀವನ ಹೆಂಗಿದೆ ಅಂತೇಳಿ. ಅದು ಅನುಭವಿಸೋಕೆ ಸ್ಟಾರ್ಟ್ ಮಾಡಿದ್ದು 2016ರಿಂದ. ಇವತ್ತು 26, 10 ವರ್ಷ ಆಯಿತು. 10 ವರ್ಷದಲ್ಲಿ ತುಂಬ ನೋಡಿದ್ದೀನಿ. ಏನು ಆ ಡೇಟ್ ಪರ್ಟಿಕ್ಯುಲರ್ ಆಗಿ ಹೇಳ್ತಿರಲ್ಲ? 2016ರಲ್ಲಿ ನಾನು ಹೊರಗಡೆ ಬಂದೆ, ಏನಾದರೂ ಮಾಡಬೇಕು ಸಾಧನೆ ಅಂತೇಳಿ. ಅಲ್ಲಿವರೆಗೂ ಒಂದು ಲಿಮಿಟೆಡ್ ಲೈಫ್, ಎಲ್ಲೋ ಒಂದು ತಲೆ ಕೆಲಸ ಮಾಡ್ತಾ ಇದ್ದಿದ್ದು, ಆ ಕಂಪ್ನಿಗಳಲ್ಲಿ ಕೆಲಸ, ಆ ಕಂಪ್ನಿಯವ್ರು ಹೇಳ್ದಂಗೆ ಕೇಳೋದು. ನಾನು ಹೇಳೋದೇನೆಂದರೆ, ನನ್ನ ಹತ್ರ ಒಂದು 30 ಜನ ಕೆಲಸ ಮಾಡ್ತಾರೆ ಸರ್, ಅಂದರೆ ನಮ್ಮ ಕಂಪ್ನಿಯಲ್ಲಿ ಈಗ ರೈಟ್ ನಾವು. ಆ 30 ಜನರಿಗೆ ನಾನು, ನೀವು ಬೇಕಾದರೆ ಬಂದು ಕದ್ದು ಕೇಳ್ರಿ, ಎದುರುಗಡೆ ಡೈರೆಕ್ಟಾಗಿ ಬಂದು ನಾ ಹೇಳ್ತೀನೋ ಇಲ್ಲ, ನೀವು ಗೊತ್ತಿಲ್ಲದೆ ನೀವು ಬಂದು ಕಿಟಕಿಲಿ ನಿಂತ್ಕೊಂಡು ಕೇಳಬೇಕು. ನಾ 30 ಜನರಿಗೆ ಹೇಳೋದು, ನಿಮ್ಮ ಲೈಫಲ್ಲಿ ಏನಾದರೂ ಸಾಧನೆ ಮಾಡ್ರಿ, ಒಂದು ಟೀ ಅಂಗಡಿ ಹಾಕ್ತೀರಾ ಹಾಕ್ರಿ. ಓಕೆ, ನನ್ನ ಹತ್ರ ಯಾಕೆ ಕೆಲಸ ಮಾಡ್ತಾ ಇದ್ದೀರಾ? ಓಕೆ, ನನ್ನ ಹತ್ರ ಕೆಲಸ ಮಾಡೋದಕ್ಕಿಂತ ನೀನು ಸ್ವಂತ ಏನಾದರೂ ಮಾಡು, ನೀನು ರಾಜ ಆಗು. ಓಕೆ, ರಾಜನ ಆಸ್ಥಾನದಲ್ಲಿ ಮಂತ್ರಿ ಆಗೋದಕ್ಕಿಂತ ರಾಜ ಆಗೋದ್ರಲ್ಲೇ ಸುಖ ಜಾಸ್ತಿ ನಾ ಹೇಳೋದು. ಇಲ್ಲಿವರೆಗೂ ಎಲ್ಲರೂ ಏನು ಮಾಡ್ತಾರೆ ಅಂತಂದರೆ, ಲಿಮಿಟೆಡ್ ಲೈಫು, ಒಂಥರ ರೆಡಿ ಮಾಡಿರುವಂಥ ಒಂದು, ಈಗ ಎಲ್ಲರಿಗೂ ಬೇಕಾಗಿರೋದೇನೆಂದರೆ, ಯಾರೋ ಬುತ್ತಿ ಕಟ್ಕೊಂಡ್ಬಂದಿದ್ದಾರೆ, ಅಲ್ಲಿ ಒಂದು ರೊಟ್ಟಿ ಕೊಟ್ಟರೆ ಸಾಕು. ನಾನೇ ಕಷ್ಟಪಟ್ಟು ಬೆಳೆದು ಅಥವಾ ನಾನೇ ಕಷ್ಟಪಟ್ಟು ಅಡುಗೆ ಮಾಡಿ ಕಟ್ತೀನಿ ಬುತ್ತಿ ಅನ್ನೋರು ಭಾಳ ಕಮ್ಮಿ. ಓಕೆ, ಸೊ ಆ ಥರದ ವ್ಯಕ್ತಿಗಳಲ್ಲಿ ನಾನೊಂದು ಸ್ವಲ್ಪ, ನಂದೇ ಸ್ವಭಾವ ಏನಂದರೆ, ಸ್ವಲ್ಪ ನಾನು ಅಡುಗೆ ಅಷ್ಟೇ ಮಾಡಲ್ಲ, ಬೆಳೆಯೋದು ಕೂಡ ಒಂದು ಸ್ವಲ್ಪ ಕಷ್ಟಪಟ್ಟು ಕಲ್ತಿದ್ದೀನಿ. ಗೆಳೆಯರೆ, ನಿಮ್ಗಿನ್ನೂ ಒಂದಿಷ್ಟು ಮುಂದಕ್ಕೆ ಹೋಗ್ತಾ ವಿಷಯ ಆಗುತ್ತೆ. ವರ್ಷಕ್ಕೆ 100 ಕೋಟಿ ಬಿಸ್ನೆಸ್ ಮಾಡ್ತಾರೆ, 30 ಜನ ಕೆಲಸಕ್ಕೆ ಇಟ್ಕೊಂಡಿದ್ದೀನಿ ಅಂತ ಹೇಳಿದರೆ, ಕೆಲಸಗಾರರಲ್ಲ ಅವರು, ಆ್ಯಕ್ಚುಲಿ ಅಣ್ಣ ತಮ್ಮಂದರು ಇದ್ದಂಗೆ ಇದ್ದಾರೆ. ಒಂದು ದೊಡ್ಡ ಕಂಪನಿ ಕಟ್ಟಿ 30 ವರ್ಷ, ಎಷ್ಟು ಅನುಭವ. ನನಗಂತೂ ಭಾಳ ಖುಷಿಯಾಗುತ್ತೆ ಇವ್ರು ನೋಡಿದರೆ. ಹೋಗ್ತಾ ಸರಣಿ ಮಿಸ್ ಮಾಡಿಬಿಡಿ, ಕಂತುಗಳಲ್ಲಿ ಬರುತ್ತೆ. ಯಾಕೆ ಹೇಳ್ತಿದ್ದೀನಿ ಅಂತ ಹೇಳಿದರೆ, ನಮಗೆ ಯಾರು ಕೈ ಹಿಡಿದು ತಮ್ಮ ನೀನು ಹಿಂಗೆ ಅಂತ ನಡೆಸೋರು ಯಾರೂ ಇಲ್ಲ ರೀ. ಯಾರೋ ಒಬ್ಬರು ಇಂಥವ್ರು ಅನುಭವಸ್ಥರು ಬಂದು ನಿಂತ್ಕೊಂಡು ನಮ್ಗೆ ಹೇಳಬೇಕು, ಆವಾಗ ನಮಗೆ ಗೊತ್ತಾಗುತ್ತೆ. ಯಾವ ಪಾಠಗಳಲ್ಲಿ ಸಿಕ್ಕಲ್ಲ, ಯಾವ ಯೂನಿವರ್ಸಿಟಿಯಲ್ಲಿ ಇಲ್ಲ, ಯಾವ ಲೆಕ್ಚರರ್ ನಮಗೆ ಈ ಪಾಠ ಮಾಡಿಲ್ಲ. ಹಾಗಾಗಿ ಇಂಥ ಕತೆಗಳನ್ನ ಹೇಳಬೇಕಾಗಿದೆ ಸರ್ ನಾವು ಜನಕ್ಕೆ. ಇವತ್ತೇ ನಿಮ್ಮ ಕತೆ ಯಾಕೆ ಅಂತ ಹೇಳಿದ್ರೆ, ಯಾಕೆ ಕೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಯಾರೋ ನೋಡಾಗ ಅರ್ಧ ಗಂಟೆ ನಮಗೋಸ್ಕರ ಅವ್ನು ಕೊಟ್ಟಾಗ ಏನು ಸಿಕ್ತು ಅಂತ ಹುಡುಕ್ತಾ ಇರ್ತಾನೆ. ಏನಾದರೂ ಒಂದಿಷ್ಟು ಇನ್ಸ್ಪೈರ್ ಮಾತುಗಳತ್ತ ಆತನಿಗೆ ಸಿಗ್ಬೇಕಲ್ವಾ? ನಿಮ್ಮಂಥವ್ರು ಅದನ್ನು ಹಂಚ್ಕೋಬೇಕು. ಯಾಕಂದರೆ ಸಕ್ಸಸ್ಫುಲ್ ಹಾಗೆ ಸಿಕ್ಕಿರಲ್ಲ ಸರ್. ನಿಮ್ಮದ್ರಲ್ಲಿ 108 ಏನೇನೋ ಅಡೆತಡೆ ಬಂದಿರುತ್ತೆ, ಏನೇನೋ ಆಗಿರುತ್ತೆ. ಸೊ ನನ್ನ ವಿನಂತಿ ಏನಂದರೆ, ಅವನು ಎಲ್ಲವನ್ನೂ ಹಂಚ್ಕೊಳ್ಳಿ ನಮ್ಮ ಜೊತೆಗೆ. ಒಂದು ನೋಡುಗರಿಗೆ ಒಂದು ದೊಡ್ಡ ಪಾಠ ಆಗಲಿ, ಅಥವಾ ಏನು ಸಿಗುತ್ತೋ ಅದನ್ನು ಅವ್ರು ಹುಡುಕೊಳ್ಳಿ. ನನಗೆ ಏನೇನೆಲ್ಲ ನೆನಪಿದೆ ಸರ್, ಎಲ್ಲದನ್ನೂ ಇವತ್ತು ಹಂಚ್ಕೊಳ್ಳೋಣ ನಿಮ್ಮ ಜೊತೆ. ಬನ್ನಿ ಸರ್. ಓಕೆ, ಮನೆ ಫಸ್ಟ್. ಹಾಂ ಸರ್. ಇವ್ರು ನಮ್ಮ ತಾಯಿ ಸರ್. ಅಮ್ಮ ನಮಸ್ತೆ. ನಮಸ್ತೆ, ಹೇಗಿದ್ದೀರಿ? ಹೇಳಿ, ನಿಮ್ಮ ಹೆಸರು? ನಮ್ಮ ಹೆಸರು ವಂಜಾಕ್ಷಮ್ಮ ಅಂತ. ವಂಜಾಕ್ಷಮ್ಮ, ಓಕೆ. ಏನು ಹೇಳ್ತೀರಿ ಮಗನ ಬಗ್ಗೆ? ಹೆಮ್ಮೆ ಆಕತ್ರಿ. ಹೆಮ್ಮೆ ಆಕೈತೆ. ಯಾವ ಥರ ಹೇಳಿರಿ ಮಗನಿಗೆ? ನಮಗೆ ಸರ್ ಏನಿಲ್ರಿ, ಅವ್ರ ತಂದೆ ನಮ್ಮನ್ನು ಒಂದಿನ ಹಿಂಗ ಬೈಲ ಬಿಟ್ಟು ಹೋದ್ರಿ. 3.5 ಲಕ್ಷ ಸಾಲ ಮಾಡಿದ್ರು, ಅದನ್ನ ತೀರಿಸ್ಬೇಕಂದ್ರೆ ಭಾಳ ಕಷ್ಟ ಬಿಟ್ಟವ್ರಿ ನಾವು ತಾಯಿ ಮಗ. ನಮ್ಮ ಮಗ ಎಂದು ನಮ್ಮ ತಂದೆ ಥರ ಆಗಬಾರ್ದು ಅಂದು ಅವನು ಒಳ್ಳೆ ರೀತಿಯಿಂದ ಬೆಳ್ಕೊಂಡು ಬಂದ್ರಿ. ಸಾಲಿ ಕಲ್ಸೋಕೆ ಆಗಲಿರಿ ಫಸ್ಟಿಗೆ.
SSLCಗೆ ಬಿಡಿಸ್ಬಿಟ್ಟಿದ್ದೆ. ಮತ್ತು ಇವಾಗ ಅವ್ನು ದುಡ್ದು ಸ್ವಲ್ಪ ಕಟ್ಟಿ ಪಾಸ್ ಮಾಡ್ಕೊಂತ ಬಂತ ಅದನ್ರಿ. ಮತ್ತು ತಂಗಿನ ಓದ್ಸಾದನ್ರಿ. ಆಕಿನೂ ಈಗ PhD ಮಾಡ್ತಾ ಇದ್ದಾಳ. ಎಲ್ಲ ಅವ್ನದು ಇದ್ರಲ್ಲೇನ ನಾವು ಜೀವನ ಮಾಡೋದ್ರಿ. ಅಮ್ಮ, ನಿಮ್ದು ದೊಡ್ಡ ಜವಾಬ್ದಾರಿ ಇದೆ. ಯಾಕಂದ್ರೆ ಇವ್ರು SSLC ಇದ್ದಾಗ ತಂದೆ ಹೋಗ್ಬಿಡ್ತಾರೆ ಅಂತ ಹೇಳ್ತಿದ್ದೀರಿ, ಇನ್ನು ಮಕ್ಕಳು ಚಿಕ್ಕವ್ರೆ ಅಂತ. ನಾವು ತರಕಾರಿ ವ್ಯಾಪಾರ ಮಾಡ್ತಿದ್ವಿ ರೀ. ವ್ಯಾಪಾರ ಮಾಡ್ಕೊಂತ ಮಕ್ಕಳನ್ನ ನಾವು ನಮ್ಮ ಮನೆಯವ್ರ ಥರ ಆಗಬಾರ್ದು ಅಂದು ಅವ್ನು ಒಂದು ಬ್ಯಾಟ್ ಬಾಲ್ ಆಡೋಕ್ಕೆ ಕಳಿಸಿಲ್ರಿ. ನಾನು ಹೊರಗಡೆ ಕಳಿಸಿರಿ ಎಲ್ಲಿ ನನ್ನ ಮಗ ಕೆಡ್ತಾನ ಅಂತಂದೇಳಿ ನಾವು ಎಲ್ಲಿ ಕಳಿಸಿಲ್ರಿ. ನಮ್ಮ ಮಗಳನ್ನ ಅದೇ ಥರ ಜೋಪಾನ ಮಾಡಿದ್ವಿ. ಅವಳು ಈಗ ಇಲ್ಲಿ ನಿಟ್ಟೂರ್ ಸೆಂಟ್ರಲ್ ಸ್ಕೂಲ್ನಾಗ 98% ಮಾಡಿದ್ಲು ರೀ ಆಕಿ. ಆ ಥರ ಓದಿಸಿದ್ವಿ ರೀ ಕಟ್ಟಿ. ಮತ್ತು ಇವನು ಅದೇ ಥರ ಬೆಳೆದ. ಮತ್ತು ನಮಗೆ ಹೆಸರು ಥರ ಹಂಗೆ ಆಗ್ಯಾನ್ರಿ. ಈಗ ಎಲ್ಲಿ ಹೋದ್ರೆ ನಮ್ಮ ಮಗ ಅನ್ನೋದಕ್ಕಿಂತ ಅವ್ರ ತಾಯಿ ನಾನಂತ ಹೇಳಕ್ಕೆ ಹೆಮ್ಮೆ ಆಕತ್ರಿ ನನಗೆ. ಅಷ್ಟು ನಮಗೆ ಇರಾಕ್ ನೆಳ್ಳದಿದ್ದಿಲ್ರಿ. ಈ ವರ್ಷ ಮನೆ ತಗೊಂಡವಿ. ಮನೆ ನಮಗೆ ಮಾಡಿ ಕೊಟ್ಟಾರಿ ಅವನು. ಇಷ್ಟು ವರ್ಷ ನಾವು ಬೆಕ್ಕೊಲಿ ತೆಗ್ದಂಗೆ ಒಂದು 25 ಮನೆ ಆಗಿದ್ದಾವ್ರಿ. ನಮ್ಗೆ ಯಾರು ಮನೆ ಕೊಡ್ತಿದ್ದಿಲ್ರಿ. ಆ ಥರ ಅವ್ರಪ್ಪ ಕುಡಿದು ಅಲ್ಲಿ ಬೀಳ್ತಾನೆ ಇಲ್ಲಿ ಬೀಳ್ತಾನೆ ಅಂದ್ ಮನೆ ಕೊಡ್ತಿದ್ದಿಲ್ರಿ. ನಾವು ಭಾಳ ಕಷ್ಟದಾಗ ಇದನ್ನು ಮಾಡಿದ್ವಿ. ಈಗ ಇವ್ನ ಮಗ ದುಡಿದು ಮನೆ ತಗೊಂಡ್ರಿ. ಸ್ವಲ್ಪ ಸಾಲನೂ ಮಾಡೇವಿ. ಮನೆ ಮಾಡಿ ಕೊಟ್ಟ ನಮಗೆ. ಈಗ ನೆಮ್ಮದಿಯಿಂದ ಅದಾವ್ರಿ. ಹೇಳ್ರಿ ನಿಮ್ಮ ನೆನಪುಗಳು. ಅಮ್ಮ ಹಂಗಾದಾಗ ತರಕಾರಿ ಮಾಡ್ತಾರೆ ಅಂತ ಏನು? ನಮ್ಮ ತಂದೆ ತೀರ್ಕೊಂಡಿದ್ದು ನಾನು ಅವಾಗ SLC ರಿಸಲ್ಟ್ ಬರೋ ದಿನ ಸರ್. ಅದು ಅವತ್ತಿನ ದಿನನೇ ನಂದು ರಿಸಲ್ಟ್ ಬಂತು. ಆ ರಿಸಲ್ಟ್ ಕೇಳೋ ಖುಷಿನ ಇತ್ತಾಗ ತಂದೆ ತೀರ್ಕೊಂಡಿದ್ದು ದುಃಖ. ಇನ್ನೂ ಒಂದೇನೆಂದರೆ ನಮ್ಮ ಕಮ್ಯುನಿಟಿ ಒಳಗಡೆ ಒಂದು ಸಮಸ್ಯೆ ಏನಂದರೆ, ಗಂಡ ಸತ್ತ ಮೇಲೆ ಹೆಣ್ಣು ಅವ್ರ ಹೆಂಡ್ತಿ ಒಂದು 6 ತಿಂಗಳು ಮನೇಲಿರಬೇಕು. ಆ ಟೈಮಲ್ಲಿ ದುಡಿಯೋಕೆ ಹೋಗಂಗಿಲ್ಲ ಹೊರಗಡೆ, ಮನೇಲೇ ಇರಬೇಕು. ನಮ್ಮ ಪರಿಸ್ಥಿತಿ ಏನಂದರೆ ಹಿಂದೆ ಮುಂದೆ ಚಿಕ್ಕಪ್ಪ ದೊಡ್ಡಪ್ಪ ಆ ಥರ ಯಾರು ಇಲ್ಲ. ನಮ್ಮನ್ನು 6 ತಿಂಗಳು ಹೊರಗೆ ಒಂದು ಬೋರ್ ನೀರು ತರಕ ಕಳಿಸ್ತಿಲ್ರಿ ನನ್ನ ಮಗ. ತಂದಿ ಸ್ಥಾನ ಆ ಟೈಮ್ನಾಗ ನಾವು ಎಲ್ಲ ದುಡ್ಕೊಂಡು ಬರೋದು. ಫಸ್ಟ್ ನಾನು ದುಡ್ದಿದ್ದು ಎಷ್ಟು ಅಂದ್ರೆ 100 ರೂಪಾಯಿ. 100 ರೂಪಾಯಿ ದುಡ್ದೆ ಫಸ್ಟ್. ಆ 100 ರೂಪಾಯಿದೊಳಗಡೆ 1 kg ಅಕ್ಕಿ, ಒಂದು 10 ರೂಪಾಯಿದ್ದು ಸಾಂಬಾರು ತೊಗೊಂಡು ಮನೆಗೆ ಬಂದಿದ್ದೆ. ಯಾಕಂದ್ರೆ ಸಾಂಬಾರು ಮಾಡಬೇಕು ಅಂದರೆ ಗ್ಯಾಸ್ ಬೇಕು, ಒಲಿ ಬೇಕು, ಅಥವಾ ಕಟ್ಟಿಗೆ ಬೇಕು. ಆವಾಗಿನ ಪರಿಸ್ಥಿತಿ ಏನು ಇರಲಿಲ್ಲ ನಮ್ಮ ಹತ್ರ. 10 ರೂಪಾಯಿ ಸಾಂಬಾರು ರೆಡಿ ತೊಗೊಂಬಂದು ನನ್ನ ತಂಗಿಗೋಸ್ಕರ ಒಂದು ಬ್ರೆಡ್ ಬಂಡಲ್ಲು. ಅಂದ್ರೆ ಅವಳಿನ್ನೂ ಚಿಕ್ಕವಳು. ಈಗ ಅವಳು PhD ಮಾಡ್ತಾ ಇದ್ದಾಳೆ. ಬಟ್ ಅವಾಗ ಅವಳಿನ್ನೂ ಚಿಕ್ಕವಳಿದ್ಲು. ಮಕ್ಕಳು 2 ರೀ ಅನ್ನ ಇರ್ತಿದ್ದಿಲ್ರಿ. ನೀರ ಒಂದು ಲೋಟದ ನೀರು ಇಟ್ಕೊಂಡು ಬ್ರೆಡ್ 4 ಕಣಿಗೆ 1 ಬ್ರೆಡ್ ಅರಾಗ ಹಾಕಿರೋದು ದೊಡ್ಡದಾಕತ್ರಿ. ಆ ಲೋಟ ತುಂಬಿ ಬಿಡೋದು. ಅದನ್ನು ತಿಂದ್ರೆ ಹೊಟ್ಟೆ ತುಂಬಕ್ಕೆ ನನಗೆ ಅಂತಂದೇಳಿ 2 ಮಕ್ಕಳು ಅದನ್ನು ತಿಂದು ಬೆಳೆದ್ರು ನನ್ನ ಮಕ್ಕಳು. ಒಂದಿನೂ ನಮಗೆ ನಮ್ಮ ಮನೆಯವರು ಅನ್ನ ತರಕ್ಕೆ ಉಳಿಸ್ತಿದ್ದಿಲ್ರಿ ರೊಕ್ಕ. ಬರೀ ಅಲ್ಲಿ ಖಾಲಿ ಮಾಡಿದೆ, ಇಲ್ಲಿ ಆಯ್ತು ಅಂತಂದೇಳಿ ಬಂದುಬಿಡೋರು. ನಾವು ದುಡ್ದು ರೊಕ್ಕ 1 ರೂಪಾಯಿ ಕೊಡ್ತಿದ್ದಿಲ್ಲ. ಅಂಥ ಪರಿಸ್ಥಿತಿ ಒಳಗೂ ನನ್ನ ಮಕ್ಕಳು ಬೆಳೆದು. ಮತ್ತು ರಾತ್ರಿ ನಾವು ಉಪವಾಸ ಮಕ್ಕಂಡ್ರೂ ನನ್ನ ಮಕ್ಕಳಿಗೆ 4 ಕಣಿಗೆ 2 ಬ್ರೆಡ್ ತರ್ತಿದ್ದೆ. ಅವು ನೀರಾಗ ನೆನೆ ಇಟ್ಕೊಂಡು ದೊಡ್ಡದು ಮಾಡ್ಕೊಂಡು ಅದನ್ನ ತಿಂದು ನಾವು ಏನೂ ಕೇಳ್ತಿದ್ದಿಲ್ರಿ ನನ್ನ ಮಕ್ಕಳು. ಅಮ್ಮ ನನಗೆ ಅದನ್ನು ಕೊಡಿಸು, ಅಮ್ಮ ನನಗೆ ಇದನ್ನು ಕೊಡಿಸು ಅಂತ ಎಂದೂ ಕೇಳಲಿಲ್ಲರಿ ನನ್ನ ಮಕ್ಕಳು. ಇಲ್ಲ ಸರ್, ಏನಂದ್ರೆ ಸಿಂಪಲ್ ಲಾಜಿಕ್ ಅದು. ಈಗ ಹೇಳಿದ್ರೆ ತಮಾಷೆ ಅನ್ನಂಗೆ ಆಗ್ತೈತಿ. ಬಟ್ ಆ್ಯಕ್ಚುಲಿ ಏನು ಲಾಜಿಕ್ ಅಂದ್ರೆ, ಒಂದು ಬ್ರೆಡ್ ಇರ್ತೈತಲ್ಲ, ಬ್ರೆಡ್ ಅಂದರೆ ಈ ದುಂಡು ಬರುತ್ತಲ್ಲ, ಅದ್ರಲ್ಲಿ ಮೇಲ್ಗಡೆ ಹೋಲ್ ಮಾಡಿ ಅದರಲ್ಲಿ ನೀರು ಹಾಕಿದ್ವಿ ಅಂದರೆ ತುಂಬುತ್ತೆ. ಅದು ವೇಟ್ ಆಗುತ್ತೆ ಕೈಯಲ್ಲಿ. ಓಕೆನಾ? ನೀರು ಬೇರೆ ಬ್ರೆಡ್ ಬೇರೆ ತಿಂದರೆ ಅದು ಹದ ಸಿಗಲ್ಲ, ಹೊಟ್ಟೆ ತುಂಬಲ್ಲ. ಅದರಲ್ಲಿ ನಾವು ಮೇಲ್ಗಡೆ ಹೋಲ್ ಮಾಡಿ ಅದ್ರಲ್ಲಿ ನೀರು ತುಂಬಿಸಿದ್ವಿ ಅಂತಂದರೆ ಫುಲ್ ವೇಟ್ ಆಗಿಬಿಡ್ತೈತಲ್ಲ, ಅದನ್ನು ತಿಂದುಬಿಡೋದು. ಅವಾಗ ಅದು ಹೊಟ್ಟೆ ತುಂಬ್ದಂಗೆ ಆಗೋದು. ಆ ಒಂದು ಫೀಲ್ ಅಷ್ಟೇ. ಹೊಟ್ಟೆ ತುಂಬದ್ರಿ ಸುಮ್ಮಕ್ಕಂತದ್ದು ರೀ ಮಕ್ಕಳು. ಬೆಳಗ್ಗೆ ಎದ್ದ ತಕ್ಷಣ ಮತ್ತು ಅದ ಚಿಂತ್ರಿ ನಮಗೆ. ಅಂದ್ರೆ ನಾವು ಬೆಳೆದ ಮೇಲೆ ನಾವು ಏನು ಕಷ್ಟಪಟ್ಟಿವಿ ಅನ್ನೋದಕ್ಕಿಂತ ನಾನು ಹೊಟ್ಟೆಲಿ ಇದ್ದಾಗಿಂದ ಕಷ್ಟಪಟ್ಟಿರೋರು ಇವರು. ಅಂದ್ರೆ ಅದನ್ನ ನಾವು ಒಂದೊಂದ್ಸತಿ ಕತೆ ಆಗೋನು ಅಥವಾ ನಮ್ಮ ಅಜ್ಜಿ ಹೇಳಿದಾಗ್ಲೋ ಯಾರೋ ಹೇಳಿದಾಗ ನನಗೆ ಒಂದು ಸ್ವಲ್ಪ ಆದ್ರೂ ಆ ಫೀಲ್ ಜಾಸ್ತಿ. ಅಂದ್ರೆ ಈಗ ಬಸರಿ ಹೆಣ್ಮಗಳಿದ್ಲು ಅಂದ್ರೆ ಅವ್ರಿಗೆ ಗೋಡಂಬಿ, ದ್ರಾಕ್ಷಿ, ಅದು ಇದು. ಈಗ ನಾನೇ ನನ್ನ ವೈಫಿಗೆ ಏನೇನೋ ತಂದು ಕೊಡ್ತಿದ್ದೀನಿ. ಆವಾಗೆಲ್ಲ ನನಗೆ ನೆನಪು ಬರೋದು, ಇವರು 1 ರೂಪಾಯಿದಲ್ಲಿ ಮಂಡಕ್ಕಿ ಮತ್ತೆ ಖಾರ ಮಂಡಕ್ಕಿ ತಗೊಂಬಂದು ತಿಂದು ನಾವು ಹುಟ್ಟೋವಾಗ, ನಾನು ಹುಟ್ಟಿರೋದು 4.5 kg, ಪಾಪು 4.5 kg. ಬಸ್ರಿ ಹೆಣ್ಮಗಳು ತಿಂದಿರೋದೇನು ನಮ್ಮ ತಾಯಿ ಬರೀ ಮಂಡಕ್ಕಿ ಖಾರ. ಅಂದ್ರೆ ಅವಾಗಿನ ನಮಗೆ ಅಲ್ಲೇ ತಾಯಿ ಮನೆ ಇದ್ರಿಗೆ ಐತ್ರಿ. ನಮ್ಮನೆಯವ್ರು ಆ ಥರ ಇದ್ರಲ್ರಿ. ನಮ್ಮನ್ನ ಯಾರು ಸೇರ್ತಿದ್ದಿಲ್ರಿ. ನಮಗೆ ಭಾಳ
ಹಿಂಸೆಯಿಂದ ನಮ್ಮ ಮನೆಯವ್ರು ನಮ್ಮನ್ನ ಇದನ್ನ ಮಾಡಿದ್ರು. ಆ ಥರ ಅದ ಕಷ್ಟಪಟ್ಟು 4 ಆಣೆಗೆ ಒಂದು ಬ್ರೆಡ್ ನಮಗೆ ನನ್ನ ಮಕ್ಳಿಗೆ ಗತಿ, ನನಗೆ ಅವ್ವ ಮಂಡ್ಯಕ್ಕಿನ ಗತಿ ರೀ. ಆದ್ರಾಗನ ಅವನು ನನ್ನ ಮಗ ಯಾವುದು ರೋಗ ರುಜಿ ಇಲ್ದಂಗೆ 4 ವರ್ಷಕ್ಕೆ ಪೋಂಡಿದ್ರಿ ಅವನು ಹುಟ್ಟಿದಾಗ. ಎಲ್ಲರೂ ಹುಟ್ಟತ್ಗೆನ ಎತ್ಕೊಂಡು ಫಸ್ಟ್ಗೆ ಇಡೀ ಓಣಿಗೆ ಮೊಮ್ಮಗ ರೀ ಅವನು. ನಮ್ಮ ಮೊಮ್ಮಗ ಹುಟ್ಟ್ಯಾನ ಅಂದು ಎಲ್ಲರೂ ಎಷ್ಟು ಖುಷಿಯಿಂದನೂ ಅವನ್ನ ಎತ್ಕೊಂಡು ಅಡ್ಡಾಡ್ರಿ. ಮಣಿಕಂಠನಾಗ ನಡ್ಕೊಂಡಿದ್ವಿ ರೀ ನಾವು. ಮಣಿಕಂಠ ಸ್ವಾಮಿ ಅಂತ ಹೆಸರಿಟ್ಟಿವಿ. ಮಣಿಕಂಠ ಸ್ವಾಮಿನ ಆಗಿ ನಮ್ಮನ್ನ ಜಪಾನ ಮಾಡ್ಯಾನ್ರಿ. ಅಂದ್ರೆ ಹೆಂಗಿತ್ತು ಅಂದ್ರೆ ಸರ, ತರಕಾರಿ ವ್ಯಾಪಾರ ಮಾಡ್ತಿದ್ರು ನಮ್ಮ ತಾಯಿ. ನಾನು 8ನೇ ಕ್ಲಾಸ್ ಇದ್ದೆ, ನನಗೆ ನೆನಪಿರೋದು. ಅದಕ್ಕಿಂತ ಮುಂಚಿನ ನೆನಪಿಲ್ಲ ಅಷ್ಟೊಂದು. ಬೆಳಗ್ಗೆ ಎದ್ದ ತಕ್ಷಣವೇ ಎಲ್ಲ ಹುಡುಗರು ಆಗಲಿ, ಈಗಿನ ಮಕ್ಕಳು ನಾವು ನೋಡ್ದಂಗೆ ನಮ್ಮ ಅಳಿಂದ್ರಿದ್ದಾರೆ, ತುಂಬ ಜನ ಮಕ್ಕಳು ನಾನು ನೋಡಿದ್ದೀನಿ, ಸ್ಕೂಲ್ಗೆ ಹೋಗೋರನ್ನ, ಕಾಲೇಜ್ಗೆ ಹೋಗೋರನ್ನ. ಅವರೆಲ್ಲ ಏನಂದರೆ ಬೆಳಗ್ಗೆ ಎದ್ದೇಳೋದು ಸ್ವಲ್ಪ ಲೇಟ್ ಅಥವಾ ಎದ್ದು ಓದ್ಕೊಳ್ಳೋದು, ಅದಾದಮೇಲೆ ಸೀದಾ ಕಾಲೇಜ್ಗೆ ಶಾಲೆಗೆ ಹೋಗೋದು. ನಮ್ದು ಹೆಂಗಂದ್ರೆ ಎದ್ದ ತಕ್ಷಣ ಮಾರ್ಕೆಟ್ಗೆ ಹೋಗ್ಬೇಕು 5 ಗಂಟೆಗೆ. ಇವ್ರು ಅಂಗಡಿ ಹಚ್ತಿದ್ರಲ್ಲ, ಅದು ಒಂದು ಸ್ವಲ್ಪ ನಾವು ಸ್ವಲ್ಪ ದಪ್ಪ ಚೆನ್ನಾಗಿದ್ದೆ ನಾನು. ಸ್ವಲ್ಪ ಎಲ್ಲ ಐಟಮ್ಸ್ನ ಹಾಕಿ ಅಂಗಡಿ ರೆಡಿ ಮಾಡಿಕೊಟ್ಟು ಇವ್ರಿಗೆ 18 ಬುಟ್ಟಿ ಹಚ್ತಿದ್ರಿ ನಾನು. 18 ಈ ಥರದ ಬುಟ್ಟಿ ಇರ್ತಿದ್ದು. ಬುಟ್ಟಿ ಅಂದರೆ ನಿಮಗೆ ಗೊತ್ತಾಗುತ್ತೆ. ಆ ಥರದ ಬುಟ್ಟಿ ಹಚ್ಚಿ ತರಕಾರಿ ಅದರಲ್ಲಿ ಹಾಕಿ ಇವರಿಗೆಲ್ಲ ತಕ್ಕಡಿ ಇಟ್ಟು ಇವ್ರನ್ನ ಕೂರಿಸಿ ತಾಡ್ಪತ್ರೆ ಮೇಲೆ ಕಟ್ತಾರೆ ಗೊತ್ತಾ ಸರ್, ಬಿಸಿಲು ಬೀಳಬಾರ್ದು ಅಂತೇಳಿ. ಆ ತಾಡ್ಪತ್ರೆ ಮೈ ಮೇಲೆ ಹಾಕ್ಕೊಂಡು ಪ್ಯಾಂಟ್ ಶರ್ಟ್ ಹಾಕ್ಕೊಂಡು ಸ್ಕೂಲಿಗೆ ರೆಡಿ ಮಾಡ್ಕೊಂಡು ಸ್ಕೂಲ್ ಯೂನಿಫಾರ್ಮ್ ಹಾಕೊಂಡು ಹೋಗ್ತಿದ್ದೆ. ಯಾಕಂದರೆ ಆ ಬುಟ್ಟಿ ಎಲ್ಲ ಗಲೀಜಾಗಿರ್ತಿದ್ವು. ಅಂದರೆ ಈಗ ಹೊಲದಿಂದ ಡೈರೆಕ್ಟ್ ಅಲ್ಲಿ ಬರ್ತಿದ್ವಲ್ಲ, ಮಣ್ಣು ಇರ್ತಿತ್ತು. ಸ್ಕೂಲ್ ಯೂನಿಫಾರ್ಮಿಗೆ ಮಣ್ಣು ಹತ್ಕೊಂಡು ಹೋದ್ರೆ ಅಲ್ಲಿ ಹೊಡಿತಾರೆ ಅವರು. ಸೊ ಅದಕ್ಕೆ ಏನು ಮಾಡೋದು, ಎಲ್ಲ ಮುಗಿದ ಮೇಲೆ ಮೇಲ್ಗಡೆ ತಡ್ಕೊಂಡು ಮುಚ್ಕೊಂಡು ಪ್ಯಾಂಟ್ ಶರ್ಟ್ ಬೆಲ್ಟ್ ಎಲ್ಲ ಹಾಕ್ಕೊಂಡು, ಅದು ಅವಾಗಿನ ಪರಿಸ್ಥಿತಿ ಹೆಂಗಂದ್ರೆ ಹೇಳಿದ್ರೆ ತಮಾಷೆ ಅನಿಸ್ತತಿ, 1 ಗುಂಡಿ ಇದ್ರೆ 2 ಪಿನ್, ಮತ್ತೊಂದು ಗುಂಡಿ, 1 ಗುಂಡಿ 2 ಪಿನ್, ಮತ್ತೊಂದು ಗುಂಡಿ, ಅದರಲ್ಲಿ ಎಲ್ಲೆಲ್ಲ ಗುಂಡಿನೋ ಗೊತ್ತಿಲ್ಲ. ಸೊ ಆ ಥರದ ಪರಿಸ್ಥಿತಿ ಒಳಗೆ ನಾವು ಸ್ಕೂಲ್ ಲೈಫ್ ಕಂಪ್ಲೀಟ್ ಮಾಡಿದ್ದು. ನಮ್ಮ ಲೈಫಲ್ಲಿ ನಾನು ಈಗ ಒಂದು 5 ವರ್ಷ, ಒಂದು 7-8 ವರ್ಷ ಅನ್ಕೊಳ್ಳಿ, ಆದರೆ ಹಿಂದ್ಗಡೆ ನೋಡಿರೋದೆಲ್ಲ ಕಷ್ಟನೇ. ಲೈಫಲ್ಲಿ ಸುಖ ಅನ್ನೋದು ಗೊತ್ತಾಗಿದ್ದು ನನಗೆ ಯಾವಾಗ ಅಂದರೆ ನಾನು ದುಡಿಬೇಕು ಅಂತ ಅನ್ಕೊಂಡಾಗ. ಓಕೆನಾ, ಈಗ ನಾನು ಸ್ಟಾರ್ಟ್ ಮಾಡಿದ್ದು ಹೆಂಗೆ ಅನ್ನೋದಕ್ಕಿಂತ ಎಲ್ಲಿದ್ದೀನಿ ಅನ್ನೋದು ಇಂಪಾರ್ಟೆಂಟ್ ನನ್ನ ಪ್ರಕಾರ. ಈಗ ನಾವು ರೇಸಲ್ಲಿ ಸ್ಟಾರ್ಟ್ ಮಾಡಿದ್ದೀವಿ, ಒಂದು 10 ಜನ ಸೇರಿ ಓಡ್ತಾ ಇದ್ದೀವಿ ಅಂದರೆ ಡೆಸ್ಟಿನಿ ರೀಚ್ ಆಗಿದ್ದೀವಲ್ಲೋ ಸೆಕೆಂಡ್ರಿ, ಅದು ಆಮೇಲೆ ವಿಚಾರ ಮಾಡೋಣ ಅದ್ರ ಬಗ್ಗೆ. ರೈಟ್ ನಾವು ನಾ ಎಲ್ಲಿದ್ದೀನಿ, ಓಕೆ, ಅವ್ರು ಹಿಂದೆ ಇದ್ದೀನ ಅಥವಾ 1 ಹೆಜ್ಜೆನಾದರೂ ಮುಂದೆ ಇದ್ದೀನ, ಆವಾಗ ನಮಗೊಂದು ಸ್ಫೂರ್ತಿ ನಮ್ಮಲ್ಲೇ ಸಿಕ್ಬಿಡುತ್ತೆ. ಮೋಟಿವೇಶನ್ಗೆ ನಾವು ಯಾವುದೋ ವಿಡಿಯೋ ನೋಡಬೇಕು, ಸಾಂಗ್ ಕೇಳಬೇಕು, ಅಥವಾ ಯಾರ್ದೋ ಪ್ರವಚನ ಕೇಳಬೇಕು, ಅಥವಾ ಇನ್ನೊಬ್ಬರು ಯಾರ್ದೋ ಕೇಳೋಕ್ಕಿಂತ ನನ್ನ ಲೈಫಲ್ಲೇ ತುಂಬ ಇದ್ದಾವೆ ಆ ಥರದ ಮೋಟಿವೇಶನ್ಗಳು. ಈಗ ನಾನು ಹೋಟೆಲಲ್ಲಿ ಫುಡ್ ವೇಸ್ಟ್ ಮಾಡೋಕ್ಕಿಂತ ಮುಂಚೆ ಬ್ರೆಡ್ಡಲ್ಲಿ ನೀರು ತುಂಬ್ಕೊಂಡು ತಿಂದಿದ್ದನ್ನು ನೆನಪು ಮಾಡ್ಕೊಳ್ತೀನಿ. ನಾನು ನನ್ನ ಸ್ನೇಹಿತರಿಗಾಗಲಿ ನನ್ನ ಜೊತೆಗಿರೋರಿಗಾಗಲಿ ಮೊದಲು ಅದನ್ನೇ ಹೇಳೋದು, ನಿನ್ನ ಲೈಫಲ್ಲಿ ನೀನು ಏನು ದುಡ್ಡು ಹರಿದಾಗ್ತೀಯಾ, ನನಗೆ ಸಿಟ್ಟು ಜಾಸ್ತಿ ಬರುತ್ತೋ ಇಲ್ಲೋ, ಊಟ ವೇಸ್ಟ್ ಮಾಡಿದರೆ ಸಿಟ್ಟು ಜಾಸ್ತಿ ಬರುತ್ತೆ. ಯಾಕಂದ್ರೆ ಆ ಊಟಕ್ಕೋಸ್ಕರ ನಾವು ಅವತ್ತಿನ ದಿನ ಕಷ್ಟಪಟ್ಟಿರೋ ಕಷ್ಟ ಏನೈತಲ್ಲ, ಅದನ್ನು ಬಾಯಿಂದ ಹೇಳಿದ್ರೆ ಈಗಿನ ಜನರಿಗೆ ಈಗಲೂ ಅಷ್ಟೇ, ನಾವು ಯಾರ ಹತ್ರನೂ ಫಸ್ಟ್ ಟೈಮ್ ನಿಮ್ಮ ಹತ್ರ ನಾನು ಹೇಳ್ತಾ ಇರೋದು ಈ ವಿಚಾರನ, ನಾವು ಇದನ್ನು ಯಾರ ಹತ್ರನೂ ಹೇಳ್ಕೊಳಕ್ಕೆ ಹೋಗಲ್ಲ. ಯಾಕಂದ್ರೆ ಯಾರ ಹತ್ರ ಹೇಳಿದ್ರು ಇದೇನಾದ್ರೂ ತಪ್ಪು, ಇದು ನಡೆದತ್ತೋ ಇಲ್ಲೋ ಅನ್ನೋ ಮನೋಭಾವನೆ ಇರ್ತೈತಿ. ಬಟ್ ಇದನ್ನು ರಿಯಲ್ ಆಗಿ ನಾವು ಅನುಭವಿಸಿದೀವಲ್ಲ, ನಮಗೆ ಮಾತ್ರ. ಆಮೇಲೆ ಇದು ನಾನು ಒಬ್ಬನೇ ಅನುಭವಿಸಿದ್ದೀನ ಇಲ್ಲ, ತುಂಬ ಜನ ಅನುಭವಿಸಿದ್ದಾರೆ. ಇವತ್ತು ನೀವು ಯಾರೆಲ್ಲ ಟಾಪಲ್ಲಿ ಇದ್ದಾರಲ್ಲ, ಯಾರೆಲ್ಲ ಶ್ರೀಮಂತರಿದ್ದಾರಲ್ಲ, ಯಾರೆಲ್ಲ ಸೆಲೆಬ್ರಿಟಿಗಳಿದಾರಲ್ಲ, ಕ್ರಿಕೆಟರ್ಸ್ ಆಗಿರ್ಬೋದು, ಯಾರೇ ಆಗಲಿ, ಅವ್ರ ಲೈಫಲ್ಲಿ ಅವ್ರು ಕಷ್ಟಪಟ್ಟಾಗಲೇ ಅವರು ಚೆನ್ನಾಗಿ ಬಂದಿರೋದು. ವಿರಾಟ್ ಕೊಹ್ಲಿ ಫಸ್ಟ್ ಸೆಂಚುರಿ ಹೊಡೆದ ದಿನ ಅವ್ರ ತಂದೆ ತೀರ್ಕೊಂಡಿದ್ರು. ಓಕೆ, ಸೊ ಎಲ್ಲ ನೋಡ್ತಾ ಹೋದರೆ ಅವ್ರದ್ದು ಬ್ಯಾಕ್ ಸ್ಟೋರಿ ತುಂಬ ಚೆನ್ನಾಗಿರುತ್ತೆ ಕೇಳೋಕ್ಕೆ. ಬಟ್ ಆ ಅನುಭವಿಸಿದ ವ್ಯಕ್ತಿಗೆ ಗೊತ್ತಿರುತ್ತೆ ಆ ನೋವೇನು, ಕಷ್ಟ ಏನು ಅಂತೇಳಿ. ಈಗ ಈ ತಂದಿಲ್ದ್ರ ಮಗ, ಈಗ ತುಂಬ ಜನ ನೋಡಿದ್ದೀನಿ ನಾನು, ತಂದೆ ಇಲ್ಲದೆ ಇರೋ ಮಗ ಸೊಸೈಟಿಲಿ ಬದುಕೋದು ತುಂಬ ಕಷ್ಟ ಇವತ್ತಿನ ಪರಿಸ್ಥಿತಿಗೆ. ಇನ್ನು ಅವತ್ತು ಇದಕ್ಕಿಂತ ಕಷ್ಟ ಇತ್ತು, ಅದನ್ನ ನಾವು ಫೇಸ್ ಮಾಡ್ಕೊಂಡು ಬಂದಿದ್ದೀವಿ. ಓಕೆ, ನನಗೆ ನನ್ನ ತಂದೆ ಗ್ರೇಟೇ. ಯಾಕೆ ಹೇಳ್ರಿ, ನನಗೆ ಜನ್ಮ ಕೊಟ್ಟಿರೋದು. ಓಕೆ, ನಾನು ಯಾವತ್ತಿದ್ರು ಆ ಗ್ರ್ಯಾಟಿಟ್ಯೂಡಲ್ಲೇ ಇರ್ತೀನಿ ಲೈಫ್ ಟೈಮ್. ನನಗೆ ನಮ್ಮ ತಂದೆನೇ ಗ್ರೇಟು. ನಮ್ಮ ತಂದೆ ಪ್ರಿನ್ಸಿಪಲ್ಸ್ಗಳಿದಾವಲ್ಲ ಅವತ್ತಿನ ಕಾಲದಲ್ಲಿ, ಅದನ್ನು ನಾನು ಯಾವತ್ತು ನೆನೆಸ್ಕೊಂಡೇ ಜೀವನ ಮಾಡ್ತೀನಿ. ಅವನು ಒಳ್ಳೇದು ಮಾಡಿದ್ದೀನ, ಅದನ್ನು ನಾನು ಫಾಲೋ ಮಾಡ್ತೀನಿ. ಕೆಟ್ಟದ್ದು ಮಾಡಿದ್ದೀನಿ ಅದನ್ನು ಮಾಡಲ್ಲ ನಾನು ನಾಳೆ. ನನಗೆ ಇನ್ನೊಂದು ಪ್ರಶ್ನೆ ಈ ತಕ್ಷಣಕ್ಕೆ ಕಾಡ್ತಾ ಇದೆ. ಏನಂದ್ರೆ ಇನ್ನು ಚಿಕ್ಕ ಮಗು ಸರ್, 108 ಆಸೆ ಆಕಾಂಕ್ಷೆ ಇರುತ್ತೆ, ಜೊತೆಗೆ ಫ್ರೆಂಡ್ಸ್ ಇರ್ತಾರೆ, ಅದು ಆಟ ಆಡೋ ವಯಸ್ಸು, ಹುಚ್ಚು ಮನಸ್ಸಿನ ವಯಸ್ಸು, ಇದನ್ನೆಲ್ಲ ಹೇಗೆ ನೀವು ಒಂದು ಕಂಟ್ರೋಲ್ ಮಾಡ್ಕೊಂಡಿಲ್ಲ? ನನ್ನ ಮನೆಗೋಸ್ಕರ ದುಡಿ ಸರ್ ಏನೋ ಮಾಡ್ತೀನಿ ಹೇಗೆ? ನಾವು ಕಂಟ್ರೋಲ್ ಮಾಡ್ಕೊಂಡಿಲ್ಲ ಸರ್, ದೇವರಾಣಿ ಹೇಳಬೇಕು ಅಂದರೆ. ಸುಳ್ಳು ಹೇಳೋದೇನಿಲ್ಲ, ಅರ್ಧ kg ತೂಕ ಮಾಡೋ ಕಲ್ಲು ಇರ್ತಿತ್ತಲ್ಲ. ಓಕೆ, ನಾನು ಅಲ್ಲಿದ್ದೆ ಅಂತ ಅನ್ಕೊಳ್ಳಿ, ಏನೋ ಆಟ ಆಡಕ್ಕೆ ಹೋಗ್ಬೇಕು ಅಂತ ಮನ್ಸಲ್ಲಿ ಅನ್ಕೊಂಡಿದ್ದೀನಿ ಅಂದರೆ ನಮ್ಮ ಈ ಕಡೆಯಿಂದ ಅರ್ಧ kg ಕಲ್ಲು ಬೀಸೋಗಿತ್ತು ನಮ್ಮ ತಾಯಿ. ಹೌದು ಸರ್, ಹೌದು ಸರ್.
ನಾ ಆ ಇವತ್ತು ತಕ್ಕಡಿ ಇದ್ರದ್ದು ಮನ್ಯಾಗ ಏನ ಊಟ ಮಾಡಿರ್ತೇವಿ ಇವತ್ತು ಅಡಿಗೆ ಮಾಡಿರ್ತೇವಿ ಅದನ್ನೇ ಉಣ್ಬೇಕು ಅವ್ನು. ಅದನ್ನ ಬಿಟ್ಟು ಬೇರೆ ಏನ್ರ ಕೇಳಿದೆ ಅಂದ್ರ ನಮ್ಮ ಮನೇಲಿ ಒಂದ್ ಸ್ವತಂತ್ರ ಇಲ್ಲ ಸರ್ ನಮಗೆ. ಒಡಿ ಈ ತರದ್ದೇ ಮಾಡ್ಕೊಡು ನನಗೆ. ಬಜ್ಜಿ ತೆಗಿಯೋದು ಜಾಲ್ಸ ಚೌಟ್ರ ಇರ್ತೈತಲ್ರಿ ಅದನ್ನ ತಗಂತೇನ್ರಿ ನಾನು. ಅದನ್ನ ತಗಂತ ಹೊಡಿಸ್ಕೊನಂಗಲ್ರಿ ಅವ್ನು. ಈಗ ಹೊಡಿಸ್ಕೊನಂಗಲ್ಲ ಅವ್ನು ಹೆದರ್ದಂಗ್ ಮಾಡ್ತಾನ್ರಿ. ಈಗ ನಾ ಹೆದರ್ಸ್ದಂಗ್ ಮಾಡ್ತಾನ್ರಿ. ಊಟ ಮಾಡ್ಬಿಟ್ಟು ಈಗ ಊಟ ಮಾಡ್ತಾನೆ. ಈಗ್ಲೂ ಹಂಗೆ ಇದೆ. ಇವತ್ತಿಗೂ ನನ್ನ ಮನೇಲಿ ಅವತ್ತಿಗೆ ನನ್ನ ಹೆಂಡತಿ ಇದ್ರು, ಇವಾಗ ನನ್ನ ಹೆಂಡತಿ ನಾನು ನಿಮ್ಗೆ ಪರಿಚಯ ಮಾಡಿಸ್ತೀನಿ. ನನ್ನ ಹೆಂಡತಿ ಇದ್ರು ನಮ್ಮ ತಾಯಿ ಇದ್ದಾಗ ಈ ತರದ್ದೇ ಮಾಡ್ಕೊಡು ಅಂತ ನಾನು ಕೇಳಲ್ಲ. ನಮ್ಮ ತಾಯಿ ಇಲ್ಲ ಅನ್ನೋದನ್ನ ಕನ್ಫರ್ಮ್ ಮಾಡ್ಕೊಂಡು ಅವಾಗ ಅವಳನ್ನ ಕೇಳ್ಬೇಕು, ನನಗೆ ಈ ತರದ್ ಏನಾದ್ರು ಮಾಡ್ಕೊಡು ಅಂತ ಹೇಳಿ. ಓಕೆ, ಅವ್ರು ಇದಾರೆ ಅಂತಂದ್ರೆ ನಾನು ಕೇಳಲ್ಲ. ಅದು ಅಂದ್ರೆ ಅದು ಹೆಂಗಂದ್ರೆ ಸರ್, ಒನ್ ಪೇರೆಂಟ್ ಇರ್ತಾರಲ್ಲ, ಸಿಂಗಲ್ ಪೇರೆಂಟ್, ಆ ಲೈಫೇ ಒಂಥರ ಚಂದ ಸರ್ ಅದು. ಈಗ ನಿಮಗೊಂದು ಸಿಂಪಲ್ ಒಂದು ಸ್ಟೋರಿ ಹೇಳ್ಬೇಕು ಅಂದ್ರೆ, ನಾನು ಸೈಕಲ್ 8ನೇ ಕ್ಲಾಸಲ್ಲಿ ಅವಾಗ ಏನೋ ಒಂದು ಸ್ಕೀಮ್ ಇತ್ತು, ಸೈಕಲ್ ಕೊಡ್ತಿದ್ರು ನಮಗೆ. ಓಕೆ, ಆ ಸೈಕಲ್ ಅಲ್ಲೇ ನಾವು ಜೀವನ ನಡೆಸಿರೋದು. ಆ ಸೈಕಲ್ನ 10 ಸತಿ ರಿಪೇರಿ ಮಾಡಿಸಿದ್ದೀನೋ 20 ಸತಿ ಗೊತ್ತಿಲ್ಲ, ಆ ಸೈಕಲ್ ಅಲ್ಲೇ ಜೀವನ ನಡೆಸಿದ್ದೀನಿ. ಓಕೆ, ಫಸ್ಟ್ ಟೈಮ್ ನಾನು ಬೈಕ್ ತಗೊಂಡಲ್ಲ, ಹೊಂಡಾ ಯೂನಿಕಾರ್ನ್ 160 ಅಂತ ಹೇಳಿ. ಓಕೆ, ಅದು ಏನೋ ದೊಡ್ಡ ಸಮಸ್ಯೆ ಆಯ್ತು ಬಿಡಿ, ಬಟ್ 160 ಅಂತ ಬೈಕ್ ತಗೊಂಡಿದ್ದು ನಾನು. ಇವತ್ತು ನಾನು ಒಂದು ಕಾರ್ ತಗೊಳ್ತೀನ, ಆ ಕಾರ್ ತಗೊಳ್ಳುವಾಗ ಹೆಮ್ಮೆ ಏನಂತಂದ್ರೆ ನಾನು ತಗೊಂಡಿದ್ದೀನಿ. ಓಕೆ, ಅದರಲ್ಲಿ ಏನಾದರೂ ಒಂದು ಸಣ್ಣ ಸಮಸ್ಯೆ ಆಯ್ತು ಅಂದ್ರೆ ನಾನೇ ಬೈಕೋಬೇಕು, ನನಗೆ ಯಾರು ಬೈಯೋ ಅಂತಾರೆ ಏನಿಲ್ಲ. ಓಕೆ, ಸಿಂಗಲ್ ಪೇರೆಂಟ್ ಇದ್ದಾಗ ಇದು ಒಂದು ಅಡ್ವಾಂಟೇಜ್ ಅಂತ ಅನ್ಕೋಬಹುದು. ನಮಗೆ ನಾವೇ ಅದನ್ನ ಶಿಕ್ಷಣ ಕೊಟ್ಕೋಬಹುದು, ಪಾಠನೂ ಕಲ್ತ್ಕೋಬಹುದು, ಮುಂದೆ ಹೋಗಕ್ಕೆ ದಾರಿನೂ ನಾವೇ ಮಾಡ್ಕೊಳ್ತಾ ಹೋಗ್ಬೋದು. ಎಲ್ಲ ಮಕ್ಕಳು ಏನ್ರಿ ಅವ್ರಪ್ಪ ದುಡಿತಾರ್ರೆ, ಅವ್ರು ಮಾಡ್ಕೊಂಡು ಹೋಗ್ತಿರ್ತಾರೆ ಮುಂದರ್ದು. ನನ್ನ ಮಗ ಒಬ್ಬನ ನಿಂತ್ಕೊಂಡು ಎದಿ ಶಟಿಸ್ ಮಾಡ್ಕೊಂಡಲ್ರಿ ಎಲ್ಲದು, ನಮ್ಗೆ ಅದು ಭಾಳ ಹೆಮ್ಮೆ ರೀ. ಆಮೇಲೆ ನಮಗೆಲ್ಲ ಸಾಕಿ ಸಲುವಿ ಮತ್ತಂದು ಮದ್ವೆ ಮುಂಜಿ ಬಂದ್ರು ನಾನೇನು ದುಡಿದು ಇವಾಗ ರೊಕ್ಕ ಇಡೋದು ಆಗೋದಿಲ್ರಿ. ಅವ್ನು ದುಡಿದ್ರಾಗನ ಅವ್ನಿಗೆ ತೆಗೆದಿಟ್ಟು ಅವ್ನಿಗೆ ಮಾಡಿರೋದ್ರಿ ನಾನು. ಅವಾಗ ನಾವು ದುಡಿದು ಅಲ್ಲಿ ಮಟ್ಟ ಜಪಾನ ಮಾಡಿರೋದೇ ಹೆಚ್ಚಿನ್ರಿ ನಾನು ನನ್ನ ಕೈಲೇ. ಈಗೆಲ್ಲ ನಾವು ಹೆಣ್ಮಕ್ಳು ಹೊರಗೆ ಹೋದೆ ಅಂದ್ರೆ ಗಂಡು ಮಕ್ಕಳು ಏನು ಮಾತಾಡ್ತಾರೆ, ಏನು ಇವೆಲ್ಲ ನಿಮಗೆಲ್ಲ ಪ್ರಪಂಚದಾಗ ಅಡ್ಡಾಡ್ತೀರಿ, ನಿಮಗೆಲ್ಲ ಗೊತ್ತಿರ್ತೈತಿ. ಒಂದು ಮಾಲು ಕೊಡ್ತಿದ್ದಿಲ್ರಿ ನಮಗೆ, ಒಂದು 100 ರೂಪಾಯಿ ಸಾಲ ಕೇಳ್ತಿದ್ದಿಲ್ಲ, ಕೊಟ್ಟ ತಗೊಂಬರ್ಬೇಕ್ರಿ ನಾವು. ಯಾಕಂದ್ರೆ ಇವ್ರ ಅಪ್ಪಾಜಿ ಹಂಗೆ ಮಾಡಿತ್ತಲ್ರಿ. ಅಂದ್ರೆ ನೀವು ದುಡಿದಿದ್ದನ್ನೆಲ್ಲ ಅವ್ರು ತೊಗೊಂಡು ಹೋಗ್ಬಿಡೋದು, ಎಲ್ಲ ತಗೊಂಡು ಹೋಗೋರಿ. 8 ರೂಪಾಯಿ ಕೆಜಿ ಅಕ್ಕಿ ರೀ ಸರ್ ನಮಗೆ. ನಾವು ನಮ್ಮ ಕಾಲದಾಗ ಆ 8 ರೂಪಾಯಿನೂ ಬಿಡ್ತಿದ್ದಿಲ್ಲ ನಮ್ಮ ಮನೆಯವರು. ಬೆಳಕರ್ತಿಗೆನ ಮತ್ತು ಗೊರಪ್ಪನ್ನು ಒಕ್ಕಲ್ರಿ ಇವರು, ಅಂಗಿ ಗೊರಪ್ಪಂದು ಅಂಗಿ ಅಕ್ಕಿ ಅಂತಾರಲ್ರಿ, ಅದನ್ನ ಅಕ್ಕೆಂದು ಹೋಗಿ ಓಣ್ಯಾಗ ಭಿಕ್ಷಾ ಬಿಡ್ಕೊಂಬಂದ್ರ ಅವು ಅಕ್ಕಿ ಬರ್ತದ್ವಲ್ರಿ, ಅದ್ರಾಗ ಒಂದು ಗುಂಡಾಲಿ ಗಂಜಿ ಮಾಡ್ತಿದ್ದೆ ನಾನು. ಆ ಗಂಜಿ ಮಾಡಿದ್ರ ಮಕ್ಕಳಿಗೆ ನನಗೆ ಬಿಡ್ತಿದ್ದಿಲ್ಲ ಅಯ್ಯಪ್ಪ, ತಾನ ಕುಡ್ದು ಹೋಗ್ಬಿಡನ್ರಿ ಒಟ್ಟು. ಮತ್ತು ನಾವು ಉಪವಾಸನ ಹಾಕಿದ್ವಿ ಅವಾಗ. ಒನ್ ಟೈಮ್ ನಂದು ಹಂಗತ್ರಿ ಅಲ್ಲಿ. ಈಗ ಸರ ಸುಳ್ಳು ಯಾಕೆ ಹೇಳ್ಬೇಕ್ರಿ ನಿಮ್ಮ ಮುಂದೆ, ನಾನು ಕೊಚ್ಗೆನದಲ್ಲ, ಯಾರ ಬರ್ಲಿರಿ ಉಣ್ಣಾಕ ಹಸುವಾಗೈತೆ ನನಗೆ, ಊಟಕ್ಕೆ ನಮಗೆ ಇಷ್ಟು ಜನರಿಗೆ ಊಟಕ್ಕೆ ಹಾಕ್ಬೇಕು ಅಂದ್ರೆ 2 ಚೀಲ ಅಕ್ಕಿ, 1 ಪಕೆಟ್ ಅಕ್ಕಿ ಕೊಟ್ಟು ಕಳಿಸ್ತಾವ್ರಿ ನಾವು. ಆ ಪರಿಸ್ಥಿತಿ ಒಳಗೆ ನಮ್ಮನ್ನ ದೇವ್ರಿಟ್ಟಾನ ಪರಮಾತ್ಮ, ಸುಳ್ಳು ಹೇಳೋದಲ್ರಿ ನಾನು. ಇವಾಗ ಹಂಗೈತಿ, ಅವಾಗ ಹಂಗ್ರಿ. ನಾನು 14 ನಂಬರ್ ಸಾಲ ಐತ್ರಿ ಇಲ್ಲಿ ಪೊಲೀಸ್ ಸ್ಟೇಷನ್ ಹತ್ರ ನಮ್ದು. ಅಲ್ಲಿ ಹೋಗಿ ಈ ಮಕ್ಕಳಿಗೆ ಅನ್ನ ಇಸ್ಕೊಂಡು ಹಿಂಗೆ ಮುಚ್ಕೊಂಡು, ಯಾರು ನೋಡಿದ್ರಿ ಇದು ಹಾಕತ್ತಲ್ಲ ಅಂದು ಹಿಂಗೆ ಮುಚ್ಕೊಂಡು ಇಟ್ಕೊಂಬರ್ತಿದ್ರಿ. ಅನ್ನಕ್ಕೆ ಸಾರಲ್ಲ ಏನಿಲ್ರಿ, ಮತ್ತು ಉಪ್ಪು ಹಾಕಿ. ಇವತ್ತು ನಾನು ಅದನ್ನ ನೆನೆಸ್ಕೊಂಡ್ರೆ ನನಗೆ ಒಂದು ತನ್ನ ಸಿಗ್ಲಿರಿ. ಅದನ್ನು ಉಪ್ಪು ಹಾಕಿ ನೀರಾಗಿ ಕಲಸಿ ನನ್ನ ಮಕ್ಕಳಿಗೆ ಉಣಿಸಿ ನಾನು ಮುಂದೆ ವ್ಯಾಪಾರ ಮಾಡ್ಕೊಂಡು ಇತ್ಲಾಗ ಒಂದು ಮಗು ರೀ, ಇತ್ಲಾಗ ಒಂದು ಮಗು ನಿದ್ದು ಬಂದು ಸಾಲು ಬಿಟ್ಟು ಬರೋದ್ಕೇನೆ ನಿದ್ದು ಬಂದು ಅಂದ್ರೆ ಇಲ್ಲೇ ಮಗತ್ತಂದ್ರು. ಹೆಣ್ಮಕ್ಳು ಬಂದ್ರೆ ನನ್ನ ಮಗಳು ಸ್ಫೂರ್ತಿ ಹೇಳ್ತಾನೆ ರೀ ನಾನು. ನನ್ನ ಮಗಳು ಯಾವ ಥರ ಬೆಳೆದ್ಲು, ಆಕಿ ಒಂದಿಷ್ಟು ತರಕಾರಿ ಉಳಿತು ಅಂದ್ರೆ ಒಂದು ಬುಟ್ಟಾಗ ಹಾಕ್ಯಂದು ಹಿಂಗೆ ಒಂದು ಓಣಿ ತಿರುಗಿ ಬರೋಕ್ರಿ 10 ರೂಪಾಯಿ ಅಂತಂದೇಳಿ, ಅದು 10 ರೂಪಾಯಿಗೆ ಮಾರಿ ಬರೋದ್ರಿ ಹುಡುಗಿ. ಆ 10 ರೂಪಾಯಿ ಬಂದದ್ದು ತೆಗೆದಿಟ್ಟು ನಾನು ಒಂದು ರಾಟಿ ತಗೊಂಡೇನ್ರಿ, ಅದ್ರಾಗ ಒಂದು ಮಂಚ ತಗೊಂಡನಿ. 400 ರೂಪಾಯಿ 500 ರೂಪಾಯಿ ಕೂಡಿಟ್ಟು ಕೊಡೋದು ನನ್ನ ಮಗಳು. ಈಗ ಆಕಿ ಎಲ್ಲ ಮಕ್ಕಳಿಗೆ ಪಾಠ ಹೇಳಕ್ ಹೋಗ್ಕಳ್ರಿ, ಲಚ್ಚರ್ ಕೆಲಸ ಮಾಡ್ಕೊಂತನ ಅದನ್ನ ಮಾಡ್ತಾಳ್ರಿ ಆಕಿ ಮೈಸೂರಾಗ. ಹ್ಞೂನ್ರಿ, ಬಯೋಟೆಕ್ನಾಲಜಿ ಒಳಗೆ PhD ಮಾಡತ್ತಾಳ್ರಿ. ಈಗ MSc ಬಯೋಟೆಕ್ನಾಲಜಿ 1 ವರ್ಷನೂ ಫೇಲ್ ಆಗಿಲ್ರಿ ನನ್ನ ಮಗಳು, ಒಂದು ವಿಷಯ ಕಳ್ಕಂದಿಲ್ರಿ. ಇವನಾದ್ರ ಅಷ್ಟ ರೀ, SSLC ಒಳಗ ಒಂದಿನೂ ನೆಟ್ಟಿಗೆ ಸಾಲಿ ಮೆಟ್ಲು ಹತ್ತಿಲ್ರಿ, ಫಸ್ಟ್ ರ್ಯಾಂಕ್ನ ಪಾಸ್ ಆಗ್ಯಾನ್ರಿ ಅವ್ನು SSLC ಒಳಗೆ. ಅಲ್ಲಿ ನಮ್ದು ಹೆಂಗಿತ್ತು ಅಂದ್ರೆ ಸರ್ ಪರಿಸ್ಥಿತಿ, ತರಕಾರಿ ತೊಗೊಳಕ್ ಜನ ಬರ್ತಿದ್ರಲ್ಲ, ಸಂಜೆ ನಾನು ಸ್ಕೂಲಿಂದ ಬಂದ್ಬಿಡ್ತಿದ್ದೆ 4:30-5 ಗಂಟೆಗೆ, ಒಂದು ಅರ್ಧ ಗಂಟೆ ಬರಕ್ಕೆ ಆಗ್ತಿತ್ತು ಟೈಮು. ಬಂದು ಕುತ್ಕೊಂಡ ತಕ್ಷಣ ಇವ್ರು ಹೋಗೋ ಮಟನು ಸುಮ್ಮನೆ ತರಕಾರಿ ಕೊಡೋದು ಜನರಿಗೆ. ಯಾವಾಗ ಇವ್ರು ಮನೆಗೆ ಹೋಗ್ತಾರೋ ನೀವು ಬಂದ್ ಮಾಡ್ಕೊಂಡು ಬಾ ಅಂತ ಹೇಳ್ತಿದ್ರಲ್ಲ, ಅವಾಗ ನಾನು ಬುಕ್ ತೆಗಿತಿದ್ದೆ. ಓಕೆ, ಈ ಬ್ಯಾಟ್ರಿ ಲೈಟ್ಗಳು ಅಂದ್ರೆ ಅವಾಗಿನ ಗೌರ್ಮೆಂಟ್ ಲೈಟ್ ಹಾಕ್ಸಿರ್ಲಿಲ್ಲ ಮಾರ್ಕೆಟ್ಗೆ, ಆ ಬ್ಯಾಟ್ರಿ ಲೈಟ್ ಹಚ್ಕೊಂಡು ಅದ್ರ ಕೆಳಗಡೆ ಓದ್ಕೋ ಅಂತ ಕುತ್ಕೊಳ್ಳೋದು. ಅಂದ್ರೆ ನಾಳೆ
ಓದ್ಕೊಳ್ಳಿಕ್ಕೆ ಕಾರಣ ಏನಂದ್ರೆ ಈಗ ಆಟ ಆಡ್ಲಿದ ಕಾರಣ ಏನಂದ್ರೆ ನಮ್ಮ ತಾಯಿ ಹೊಡಿತಾರ ಅನ್ನೋದು, ಓದ್ಕೊಳ್ಳೋದಕ್ಕೆ ಕಾರಣ ಏನಂದ್ರೆ ನಾವು ಟೀಚರ್ ಹೊಡಿತಾರ. ಅದು ಹೆಂಗ್ ಹೊಡಿತಾರ ಅಂದ್ರೆ ಅವಾಗ ಒಂದು ಪದ್ಧತಿ ಇತ್ರಿ, ನಮ್ದು ಒಂದು ಕಾಮಿಡಿ ಅನ್ಕೋಬಹುದು ಅದನ್ನ. ಯಾರು ಬರ್ಕೊಂಬರಂಗಿಲ್ಲ ಗಂಡು ಮಕ್ಕಳು ಹೆಣ್ಮಕ್ಳ ಕಡೆಯಿಂದ ಓಡಿಸೋರು, ಅದು ಒಂದು ಸಮಸ್ಯೆ. ಹಾಗಾಗಿ ಅಲ್ಲಿ ಮಾರ್ಕೆಟಲ್ಲಿ ಕೂತ್ಕೊಂಡು ಓದ್ಕೊಂತಿದ್ದೆ ನಾನು. ಅಂದ್ರೆ ಬುಕ್ ರೆಡಿ ಮಾಡ್ಕೊಳ್ತಿದ್ದೆ, ಪೇರ್ ಬರ್ಕೊಳ್ತಿದ್ದೆ, ನಾಳೆಗೆ ಏನು ಬೇಕು ಎಲ್ಲ ಅವತ್ತು ರಾತ್ರಿ ಮಾಡ್ಕೊತಿದ್ದೆ. ಮತ್ತು ಮನೆಗೆ ಹೋದ್ಮೇಲೆ ಈ ಮನೇಲಿ ಹೇಳಂಗಿಲ್ಲ ಅದನ್ನ, ಯಾಕಂದ್ರೆ ನಾವು ಓದ್ಕೊಂತ ಕೂತ್ಕೊಂಡೇನೆ ಅಂತಂದ್ರೆ ಅಲ್ಲಿ ಗಿರಾಕಿ ನೆಟ್ಟು ನೋಡಿಲ್ಲ ಅಂತ, ಕಸ್ಟಮರ್ಸಿಗೆ ಕರೆಕ್ಟಾಗಿ ನಾವು ವ್ಯಾಪಾರ ಮಾಡಿಲ್ಲ ಅನ್ನಂಗಲ್ಲ, ಅದನ್ನು ಹೇಳಂಗಿಲ್ಲ. ಪಾಟಿ ಚೀಲ ಓಪನ್ ಮಾಡಿದ್ದೆ ಅಂತ ಹೇಳಂಗಿಲ್ಲ. ಎಲ್ಲರ ಮನೆ ತಂದೆ ಏನು ಹೇಳ್ತಾರೆ ಹೇಳ್ರಿ, ಮೊದ್ಲು ಓದ್ಕೆ. ಈಗ ಯಾಕಂದ್ರೆ ಅವ್ರ ಪರಿಸ್ಥಿತಿ ಹಂಗಿರ್ತಾರ. ನಮ್ಮ ಪರಿಸ್ಥಿತಿ ಏನಂದ್ರೆ ಚೆನ್ನಾಗಿ ವ್ಯಾಪಾರ ಆಗಿಲ್ಲ ಅಂದ್ರೆ ಎಲ್ಲ ಹಸಿ ತರಕಾರಿ, ಅದು ನಾಳೆ ಮಾರಕ್ ಬರಂಗಿಲ್ಲ, ಕೊಳತು ಹೋಗ್ಬಿಡ್ತಿತ್ತು. ನಮ್ದು 1050 ರೂಪಾಯಿ ತುಂಬಕ್ರಿ ಇವ್ರ ಅಪ್ಪನ ಸಾಲಕ್ಕೆ ನಾವು ದಿವಸ ಡೈಲಿ ರೀ. ಅಂತ ತುಂಬಲಿಲ್ಲ ಅಂದ್ರೆ ಮನಿ ಬಾಗಿಲಿಗೆ ಬಂದು ಜಗಳ ಮಾಡೋರ್ರಿ ಅವ್ರು. ಫೈನಾನ್ಸ್ನ ಸಾಲ ಮಾಡಿತ್ತ ಅಯ್ಯಪ್ಪ, ಹಂಗಿತ್ತು. ಅಷ್ಟು ಪರಿಸ್ಥಿತಿ ಕಟ್ಟಿತ್ರಿ ಅವತ್ತಿನ ಟೈಮ್ನಾಗ. ಅದನ್ನ ಮೂವ್ ಮಾಡ್ಕೊಂಡ್ ಬಂದ್ವಿ, ಎಲ್ಲ ಮೂವ್ ಆನ್ ಆಗ್ಬೇಕು ಅನ್ನಂಗ. ರೀ ನಮ್ಮ ಕಟಾಕಲ್ಲು ಕಸ್ಕಂದ್ರು, ಮ್ಯಾಕ್ ಕಟ್ಟ ಪಾಟ್ ಕಸ್ಕಂದ್ರು. ಅವ್ರಿಗೆ 7,000 ರೂಪಾಯಿ ಕೊಟ್ಟಿದ್ರು ಒಬ್ರು. ನಮ್ ನೆಲಕ್ಕೆ ಹಾಸ್ಗೆನ ಪಾಟು, ಬುಟ್ಟಿ, ಕಾಟ, ಕಲ್ಲು, ಮ್ಯಾಗಚ್ಚ ಪಾಟು ಎಲ್ಲ ಒತ್ತಿ ಇಟ್ಕೊಂಡು 7,000 ರೂಪಾಯಿ ಕೊಟ್ಟಿದ್ರಿ. ಮತ್ ನೆಲದ ಮೇಲೆ ಹಿಂಗ ಹಚ್ಕೊಂಡು ತುಗಕ್ಕ ತಕ್ಕಡಿ ಇಲ್ದಂಗನ ಗುಂಪಿ ಮಾಡಿ ಮಾರಿ ನಮ್ ಜೀವನ. ಇನ್ನೊಂದ್ ಏನಂದ್ರಿ, ಇವ್ರು ಹೇಳ್ತಾರ, ನಾನು ಮೊನ್ನೆ ಹಂಗ ಒಂದು ಪ್ರಸಂಗ ಗೋಲ್ಡ್ ಶಾಪಿಗೆ ಹೋದಾಗ ಹೇಳಿದ್ರ 18 ಜೊತೆ ತಾಳೆನ ನಮ್ಮ ತಂದೆ ಮಾರಿದಾರಂತ ಇವ್ರದ್ದು. ಹೌದ್ರಿ, ರಾತ್ರಿ ಮಲಗದಾಗ ಹಿಂಗ ಕಟ್ ಮಾಡ್ಕೊಂಡ್ ಹೋಗ್ಬಿಡನ್ರಿ ಮತ್ತ. ಹೌದ್ರಿ, 8 ದಿವಸ 10 ದಿವಸ ಮನಿಗ್ ಬರೋದ್ ಬಿಟ್ಬಿಡದ್ರಿ ಅವಾಗ ಒಯ್ದಾಗ. ಮತ್ತ ಆಮೇಲೆ ಮಾಮ ಅಂತಿದ್ವಿ ನಾವು ಅವ್ರಿಗೆ. ಹ್ಞೂನ್ರಿ, ನಮ್ಮ ಅವ್ವನ ಅಣ್ಣನ ಮಗ ರೀ ನಮ್ಮ ಮನೆಯವ್ರು. 8 ದಿವಸ 10 ದಿವಸ ಬರೋದ್ ಬಿಟ್ಬಿಡದ್ರಿ ಆ ತಾಳಿ ಒಯ್ದಾಗ್ರಿ. ಮತ್ ನಾನು ಅವಾಗ ಎಲ್ರಿ 1,500 ರೂಪಾಯಿ 1,000 ರೂಪಾಯಿ ತಾಳಿ, ಮತ್ತೆ ಬರೇ ಕೊಳಿಲ್ಲ ಅಡ್ಡಾಡ್ಲಾರ್ದ ಕರೆ ಮಣಿಗೆ ತಾಳಿ ಬೇಕು ಅಂದ್ ತಗೊಂಬರೋದು. ಮತ್ತೊಂದು ತಿಂಗಳು 2 ತಿಂಗಳು ಹಾಕ್ಯಂದಂಗೆ ಮಾಡೋದ್ರಿ. ಮತ್ತು ಅವಾಗ ರಾತ್ರಿ ಮನ್ಯಾಗ ಮಲಗ್ದಾಗ ಜೋರಾಗಿ ನಿದ್ದೆ ಹತ್ತಿ ಮಲಗಿದಾಗ ಬಡ ಅದನ್ನ ಅಲ್ಲಿಗೆ ಕಟ್ ಮಾಡಿ ದಾರ ಕಟ್ಟಿ ತಗೊಂಡು ಹೋಗ್ಬಿಡೋದ್ರಿ. ಅಯ್ಯಪ್ಪ ಹಂಗೆ ಮಾಡೋದ್ರಿ. ಒಂದು ಫಂಕ್ಷನ್ನಿಗೆ ಸರ ನಾವು ಹೋಗಿಲ್ರಿ. ಇವಾಗ ನಮ್ಮ ಮನೆಗೆ ಕರ್ಯಾಕ್ ಬರ್ತಾರಲ್ರಿ, ಈಗ ಅದನ್ನ ನೆನಪು ಬರ್ತೈತ್ರಿ ನನಗೆ. ಅವಾಗ ನನ್ನ ಟೈಮ್ ಕೆಟ್ಟಿದ್ದಾಗ ಯಾರು ಫಂಕ್ಷನಿಗೆ ಕರ್ಕೊಂಡು ಹೋಗೋದಿಲ್ಲ. ಇವಾಗ ನಮ್ಮಮ್ಮ ನಮ್ಮ ಸಮಾಜಕ್ಕೆ ಗೌರವ ಅಧ್ಯಕ್ಷ ಇದ್ರಿ. ಹೌದ್ರಿ, ಇವಾಗ ನಾವು ಸಮಾಜಕ್ಕೆ ಒಂದಿನ ಕಾಲಿಟ್ಟಾರಲ್ರಿ. ಇವಾಗ ಅವಾಗ ಆ ಪರಿಸ್ಥಿತಿಗೆ ಹೋಗ್ಲಿಲ್ಲ. ಇವತ್ತು ನಮ್ಮಮ್ಮನ ಗೌರವ ನಡೆಯಂಗಿಲ್ಲ ಅಂದ್ರೆ ಅವ್ರು ಅಷ್ಟು ಪ್ರೀತಿ ಕೊಡ್ತಾರೆ, ಅದು ತಪ್ಪು ಅಂತ. ಈಗ ಅವ್ರೇನೋ ದುಡ್ಡು ನೋಡಿ ನಮ್ಮನ್ನ ಕರೆದಿಲ್ಲ, ಇವ್ರಿಗೆ ಆ ಎಬಿಲಿಟಿ ಐತಲ್ಲ, ಒಂದಿಷ್ಟು ಹೆಣ್ಮಕ್ಳಿಗೆ ಒಂದು ಗೌರವಯುತವಾಗಿ ಒಂದೇನೋ ಹೇಳ್ಕೊಡ್ತಾರೋ ಒಂದು ಎಬಿಲಿಟಿ ಐತಿ ಅಂತ ನೋಡಿ ಅವ್ರಿಗೆ ಗುರ್ತಿಸಾರ. ನಾನು ಅದನ್ನು ಹೆಮ್ಮೆ ಅಂತ ನನಗೆ ಹೆಮ್ಮೆ ಅದು. ಓಕೆ, ಇವ್ರು ಆರಾಮಾಗಿ ಅವ್ರದ್ದು ಕರೆಕ್ಟಾಗಿ ಮಾಡ್ತಾ ಇದಾರೆ ನಂಗೆ ಅಷ್ಟೇ. ಇದಾವ್ರಿ ರಾಣೆಬೆನ್ನೂರ ತವ್ರ ಮನೆ, ರಾಣೆಬೆನ್ನೂರ ಗಂಡ ಮನೆ. ನಮ್ದು ಅದೊಂದು ಹೆಲ್ಪ್ ಏನಂದ್ರೆ ಈ ರಜಾ ದಿನಗಳಲ್ಲಿ ಬೇರೆ ಊರಿಗೆ ಹೋಗೋದೇನಿಲ್ಲ, ಇಲ್ಲೇ ಅಜ್ಜಿ ಮನಿ, ಇಲ್ಲೇ ಅಜ್ಜನ ಮನೆ. ನಮ್ಗೆ ಕೂದ್ಲಕ್ಕೊಂದು ಬಳಗ ಐತ್ರಿ, ಭಾಳ ಮಂದಿ ಬಳಗಸ್ತಾರ್ರಿ ನಾವು. ಆದ್ರೆ ನಾವು ಒಬ್ಬರು ಮನೆಗೆ ಹೋಗಲ್ರಿ. ಯಾಕಂದ್ರೆ ನಾವು ಕೆಳಗೆ ಅದಾವ್ರಿ. ಈಗೂ ಹಂಗ ಅನ್ಕಂತನ್ರಿ ನಾನು ಕೆಳಗದನಿ, ನಾನು ಹೋಗ್ಬಾರ್ದು ಯಾರ ಮನೆಗೆ ಅಂದ ನಾನು ಜೀವನ ಮಾಡಿದ್ರದ್ರಿ. ನಾನು ಎಲ್ಲರನ್ನೂ ಕರೆಸ್ತೀನಿ, ಆದ್ರೆ ನಾನು ಮಾತ್ರ ಯಾರ ಮನೆಗೆ ಹೋಗಲ್ರಿ. ನನ್ನ ತವ್ರ ಮನೆಗೇನು ಒಂದು ದಿನ ತಲೆ ಕೊಟ್ಟಲ್ರಿ. ನನ್ನ ತವ್ರ ಮನೆಗೆ ಹೋಗಿನೂ ಮಲಗಿಲ್ಲ ನಾನು. ಯಾಕಂದ್ರೆ ನಮ್ಮ ಯಜಮಾನ್ ಸರಿ ಇಲ್ಲ, ಹಂಗಾಗಿ ನಾವು ಅವ್ರ ಮನೆಗೆ ಹೋಗೋದಿಲ್ಲ. ಮುಗಿಸ್ಬಿಡ್ತೀನಿ. ಒಂದು ಏನು ಈ ಕಥೆಗಳೆಲ್ಲ ಸಿಗೋದಕ್ಕೆ ಒಂದಿಷ್ಟು ಜರ್ನಿ ಆಗಿರ್ಬೇಕು ಮನುಷ್ಯಂತ. 50-60 ವರ್ಷ ಆದ್ಮೇಲೆ ನಾನು ಹಂಗಿದ್ದೆ ಅಂತ ಹೇಳ್ಕೊಡ್ತಾರೆ. ಬಟ್ ನಿಮ್ದ್ರಲ್ಲಿ ಭಾಳ ಖುಷಿ ಆಗೋದು ಏನಂದ್ರೆ, ಜಸ್ಟ್ ಇನ್ನು 30 ವರ್ಷದೊಳಗಡೆ ಇಷ್ಟು ಕತೆ ನಡೆದು ಹೋಗಿದೆ, ನೀವು ಸಕ್ಸಸ್ ದಾರಿ ತಲುಪಿಬಿಟ್ಟಿದ್ದೀರಿ. ಇದು ಒಂದು ಕನಸು ಅಂತ ಅನ್ಸುತ್ತೆ ನನಗೆ. ಮೋಸ್ಟ್ಲಿ ಮನೆಗೆ ಅದಕ್ಕೆ ಕನಸು ಅಂತ. ನಮ್ಮ ಮಗನ್ನ ಯಾರು ಒಬ್ಬರ ಹತ್ರ ಈಗ ನಿಮ್ಮನ್ನ ನಂಬಿದೀವ್ರಿ, ನೀವು ಮಾತ್ರ ಹೋಗಿ ಒಂದು ಸ್ವಲ್ಪ ಕೆಲಸ ಕಲಿಸ್ರಿ, ಕರ್ಕೊಂಡೋಗ್ರಿ ಅಂದ್ರೆ, ಹೋಗವ ನಿನ್ನ ಮಗ ಏನು ದುಡ್ದಾನ, ಒಂದು ಹುಳ ಕಂಡ್ರೆ ಹೆದರ್ತಾನ ಅವ್ನು ದುಡೇ ಮಗ ಏನು ಅಂದು ವಾಪಸ್ ಕಳ್ಸಿದ್ರಿ. ನಿನ್ನೆ ಅಂತೆ ಒಬ್ಬ ಮನುಷ್ಯ, ಇವತ್ತು ನಾನು ಅದನ್ನ ನೆನಪು ಮಾಡ್ಕೊಂಡು ಹೇಳ್ಬೇಕ್ರಿ. ನಿನ್ನೆ ಅಂತಂದೇಳಿ ಒಬ್ಬ ಮನುಷ್ಯ ಕಳಿಸಿದ್ರಿ. ಇವತ್ತಿನಂತೆ ಅಮಾಸಿತ್ತು ಒಬ್ರು ಯಾರ ಮತ್ತೊಬ್ರು ನಿಮ್ಮಂತರ ಪರಿಚಯದವ್ರು ಬಂದರು, ತಮ್ಮ ಹಿಂಗಪ್ಪ ನನ್ನ ಮಗ ದುಡಿಮಿಲ್ಲ ಏನಿಲ್ಲ, ಬೆಳೆದ್ ನಿಂತಾನ, ಕರ್ಕೊಂಡೋಗಿ ಒಂದಿಟ್ಟು ಕೆಲಸ ಕಲ್ಸಪ್ಪ. ಹೊಲಕ್ಕೆ ಔಷಧಿ ಕೊಡ್ತಿದ್ರಿ ಅವಾಗ, ಅದನ್ನ ಕಲ್ಸಕ್ಕೆ ನನಗೆ ಆಸೆ ರೀ. ಇವಾಗ ಅವನ ಒಬ್ಬನ ಹೊಕ್ಕಂಡ್ಬಿಡ್ರಿ, ಇನ್ನೂ 4 ಮಂದಿ ಕರ್ಕೊಂಡೋಗಿ ಕೊಟ್ಟು ಸೋರ್ ಬರಲಿ ಅಂತಾರ್ರಿ ರೈತರು. ಆವಾಗ ತಿರುಗಿ ಮನೆ ದಿವಸ ಹೋಗಿ ಕಾಲು ಇಟ್ಟನ್ರಿ, ಇವತ್ತಿನವ್ರಿಗೆ ಕಾಲು ಹಿಂದಕ್ಕೆ ತೆಗದಿಲ್ರಿ ಅವನು.
ಅಂದ್ರೆ ನಮ್ಮ ಮನ್ಯಾಗ ಏನಾತಂದ್ರೆ ಸರ್ ಅವತ್ತು ನಾನು ನಿನ್ ಗಂಡ್ಮಗ ಆದ್ರೆ ನೀನ್ ದುಡಿ, ಅವ್ರಿಗೆ ನೀನು ಚಾಲೆಂಜ್ ಮಾಡು, ನಾನು ಕಲ್ತಿರ್ತಾನೆ ಅದ ಕೆಲಸ ಕಲಿಬೇಕು. ಇವ್ರು ಅವಮಾನ ಮಾಡ್ಯಾನಲ್ಲ, ನೀ ಅದನ್ನ ಕೆಲಸ ಕಲ್ತು ಅದರಿಂದನ ನೀನ್ ಬಹುಮಾನ ತಗೊಂಡ್ ಬರ್ಬೇಕು ಮನೆಗೆ ಅಂದ್. ಎಷ್ಟು ಬೇಕಷ್ಟು ತಗೊಂಬನ್ರಿ ಮೆಡ್ಲ್ ನನ್ ಮಗ. ಚೀಲ ತುಂಬಿಟ್ಟವ್ರಿ ಅವನು, ಚೀಲ ತುಂಬಿಟ್ಟವ್ರಿ. ರೈತರು ಹೆಮ್ಮೆಯಿಂದ ನಮ್ ಸರ್ ಅಂತಾರ್ರಿ ಅವ್ರು. ಅಷ್ಟು ಭಾಳ ಅಂದ್ರೆ ಸರ ನಾನು ಅವತ್ತಿನ ದಿನ ಮಾರನೇ ದಿನ ಈ ನಿನ್ನೆ ಅಂತೆ ಅವ್ರು ನನಗೆ ಫೋನ್ ಮಾಡಿದೆ. ನಾನು ಬೆಳಗ್ಗೆ ಫಸ್ಟ್ ಅಂದರೆ ಒಂದು 5-6 ದಿನ ಹೋಗಿದ್ದೆ ನಾನು ಅವ್ರ ಜೊತೆಗೆ. ನನಗೊಂದು ಸ್ವಭಾವ ಅಂದರೆ ಅದು ನನಗೊಂದು ಸಣ್ಣ ಹುಳ ನೋಡಿದ್ರು ಹೆದರಿಕೆ, ಅದೊಂದು ಭಯ. ಬೇರೆ ಏನು ನೋಡಿದ್ರು ಭಯ ಇಲ್ಲ, ನೀರು ನೋಡಿದ್ರು ಭಯ ಇಲ್ಲ, ಬೆಂಕಿ ನೋಡಿದ್ರು ಭಯ ಇಲ್ಲ, ಏನಿಲ್ಲ. ಒಂದು ಹುಳ ಅಂದರೆ ಯಾವುದೋ ಒಂದು ಕೀಟ ನೋಡಿದ್ರೆ ಭಯ ನನಗೆ ಆವಾಗಿನ ಟೈಮಲ್ಲಿ. ಕತ್ಲು ಅಂದರೆ ಭಯ. ಆ ಒಂದು ಪರಿಸ್ಥಿತಿಗೆ ಅವ್ರ ಜೊತೆಗೆ ಓಡಾಡ್ತಿದ್ನಲ್ಲ, ಒಂದು 2-3 ಎಕ್ಸ್ಪೀರಿಯನ್ಸಲ್ಲಿ ಅದನ್ನ ನೋಡಿ ಆ ಥರ ಆಗ್ಬಿಟ್ಟತಿ. ಅವ್ರು ಏನಂದ್ರೆ ಆ್ಯಕ್ಚುಲಿ ಅದರಿಂದ ಅವ್ರಿಗೇನು ಪ್ರಾಬ್ಲಮ್ ಇಲ್ಲ, ಬಟ್ ಏನು ಈ ಕೆಲಸ ಕಲಿಸ್ಬಾರ್ದು ಇವನಿಗೆ ಅನ್ನೋದೊಂದು ಅವ್ರ ತಲೆ. ಅದಕ್ಕೆ ಅದನ್ನ ಬಂದು ಮನೇಲಿ ಹೇಳಿ ಹತ್ರದಿಂದ ಕೂತ್ಕೊಂಡ್ಬಿಟ್ಟು ನಾನು. ಅಂದ್ರೆ ನಂದೊಂದು ನನಗೆ ಯಾವಾಗಾರ ಏನಾರ ಆದಾಗ ನಮಗೆ ಬೂಸ್ಟ್ ಮಾಡಿರೋದು ಏನಾದ್ರು ಇದ್ರೆ ಇವರೇ. ಹಂಗ ಇವ್ರು ಚೆನ್ನಾಗಿ ಹೊಡಿದ್ರಿ ನಾನು, ಬರೋಬ್ಬರಿ ಹೊಡೆದು ಬೈದು ನೀನ್ ಹೋಗಿ ದುಡುತ್ತು. ನೀನ್ ಗಂಡ್ಮಗ ಹೌದಿಲ್ಲ, ನೀನ್ ಹೋಗ್ಬಾ ಆರಾಮಾಗಿ ದುಡ್ಕೊಂಬಾ, ಅದು ಯಾಕೆ ಹಂಗಿಲ್ಲ, ನೀನ್ ಬೇರೆಯವ್ರ ಜೊತೆಗೆ ಹೋಗು, ಮತ್ತೆ ಬೇರೆ ಯಾರ್ದ ಜೊತೆಗೆ ಕಳಿಸ್ಕೊಟ್ರು. ಅವತ್ತಿನ ಪರಿಸ್ಥಿತಿಗೆ ಅದು ಒಂದು ಇವತ್ತು ಘಟನೆ, ಬಟ್ ಅವತ್ತು ಅದನ್ನ ನಾವು ಅನುಭವಿಸಿದ್ವಿ ಆ ಥರ ಸರ್. ಅದ ಆದ್ರ ನಾನ್ ನಗ್ತಾ ಇರ್ತೇನ್ರಿ, ದಿವ್ಸ ಡೈಲಿ ನಗ್ತಾ ಇರ್ತೇನ್ರಿ. ಯಾಕಂದ್ರ ನಾ ಅಳಬಾರ್ದು, ನಾನು ಯಾವಾಗ್ಲೂ ನಕ್ಕಂತಾನೆ ಇರ್ಬೇಕು. ನನ್ನ ಸೊಸಿ ಮತ್ ನನ್ ನೋಡಿ ಇದನ್ ಮಾಡ್ಕೋಬಾರ್ದು ಅಂತಂದು ನಾನು ನಕ್ಕಂತಾನೆ ಇರ್ತೇನ್ರಿ. ನನ್ನ ಮಗಂದ ವಿಷಯ ಯಾರಾದ್ರೂ ಒಬ್ರು ಕೇಳಿದಾಗ ನನಗೆ ಅದು ಮನಸ್ಸಿನಿಂದ ತಡ್ಕೊಳಕ್ಕಾಗಲ್ರಿ ನನಗೆ. ಅವನು ಮಂದಿ ಬಟ್ಟೆ ಹಾಕ್ಯಂಡದ್ದು ನೆನಪು ಬರ್ತೈತ್ರಿ, ಅವ್ನು ಶಾಲ್ಯಾಗ ಹೊರಗೆ ಹಾಕಿದ್ರು ನೆನಪು ಬರ್ತೈತಿ. ನನ್ನ ಮಗ ಊಟ ಇಲ್ದಂಗೆ, ಊಟ ಬೆಳಗ್ಗಿನ ಅನ್ನಮ್ಮ ನನ್ರಿ ಹೊಡೆದು ಬಿಡ್ತಿದ್ರಿ, ಅವನಿಗೆ ಜಗ್ಗಿ ಹೊಡಿತಿದ್ದೆ. ಹಂಗ ಹೋಗೋದು ನನ್ನ ಸಾಲಿಗೆ. ಅವಾಗ ಭಾಳ ನೋವಾಕತ್ರಿ ನನಗೆ. ಮತ್ತು ನಾನು ಅವ್ನು ಬರೋ ಮಟನೂ ಉಪವಾಸನ ಇರ್ತಿದ್ರಿ. ಊಟ ಮಾಡಕ್ಕೆ ಏನು ಇರ್ತಿದ್ದಿಲ್ರಿ. ಅಲ್ಲಿ ಒಂದು 5 ರೂಪಾಯಿ ಕೊಟ್ರೆ ಇಡ್ಲಿ ಅವು ಕೊಡೋವ್ರಿ. ಅವನೇ ಬಂದು ತರ್ಬೇಕ್ರಿ, ತಂದು ನನಗೆ ಕೊಟ್ಟು ತಾನು ತಿನ್ಬೇಕು. ರೀ ಇವನೊಬ್ಬನ ತಿಳುವಳಿಕೆ ಇತ್ರಿ. ಇನ್ನು ಹುಡುಗಿ ಮಾತ್ರ ನಮ್ಮನ್ನ ಹರ್ಕೊಂಡು ತಿನ್ನಂಗೆ ಆಕಿ ಅಳಕಿರಿ, ನನಗೆ ಅದನ್ನ ಕೊಡಿಸಮ್ಮ ಇದನ್ನ ಕೊಡಿಸಮ್ಮ ಅಂದು ಹೊಟ್ಟೆ ಹಸುಗೆ ಆಕಿ ಬರೋ ಮಟ ಇವನು ಸುಮ್ಮನಿದ್ದು, ಇವನು ಬರೋ ಮಟ ನಾನು ಸುಮ್ಮನಿದ್ದು. 3 ಜನದಷ್ಟ ಪ್ರಪಂಚ ರೀ ನಮಗೆ, ಮತ್ತೆ ಯಾರ್ದು ನಮಗೆ ಇದು ಇಲ್ರಿ. ಅಷ್ಟು ಜೀವನ ಕಷ್ಟದಾಗ ಬೆಳೆದ್ಬಿಟ್ಟತ್ರಿ ಇದು. ಇವಾಗ ಒಂದಿನನೂ ಕೊಬ್ಬರಿ ಎಣ್ಣೆ ಇರ್ತಿದ್ದಿಲ್ರಿ ನನ್ನ ಮಕ್ಕಳಿಗೆ ಹಚ್ಚಕ್ಕೆ. ಸತ್ಯ ಮಾತ್ರ ಇದು, ನಾನು ದೇವ್ರ ಮುಂದೆ ನಿಂತ್ಕೊಂಡು ನಾನು ಸುಳ್ಳು ಹೇಳಲ್ಲ. ಒಂದು ದಿನನೂ ನನ್ನ ಮಕ್ಕಳಿಗೆ ಕೊಬ್ಬರಿ ಎಣ್ಣೆ ಇರ್ತಿದ್ದಿಲ್ರಿ. ಕೊಬ್ಬರಿ ಎಣ್ಣೆ ಹಚ್ಚೋಣ ಅಂದ್ರೆ ಸ್ಕೂಲಲ್ಲಿ ಒಂದು ಪದ್ಧತಿ ಕೇಜ್ ಗಂಟ್ಲೆ ತರ್ತೈತಿ ನನ್ನ ಮಗ. ಅಂದ್ರೆ ಈ ಸ್ಕೂಲಲ್ಲಿ ಒಂದು ಪದ್ಧತಿ ಸರ, ಏನಂದ್ರೆ ಯೂನಿಫಾರ್ಮ್ ಕರೆಕ್ಟ್ ಆಗಿರ್ಬೇಕು, ತಲೆಗೆ ಎಣ್ಣೆ ಹಚ್ಕೊಂಡ್ ಬರ್ಬೇಕು. ಪಾಪ ಅವ್ರಿಗೆ ಗೊತ್ತಿರಲ್ರಿ. ಈಗ ನಾನು ಈ ವಿಡಿಯೋ ನೋಡ್ತಾ ಇರೋ ಶಿಕ್ಷಕರಿಗೆ ಹೇಳೋ ವಿಚಾರ ಏನಂದ್ರೆ, ಆ ಹುಡುಗನ ಮನೆಗೆ ಎಣ್ಣೆ ಐತಿಲ್ಲ ಫಸ್ಟ್ ವಿಚಾರ ಮಾಡಿ. ಅವ್ರನ್ನ ತಪ್ಪು ಅನ್ನಂಗಿಲ್ಲ ನಾವು, ಯಾಕಂದ್ರೆ ನಮಗೆ ದೇವರು ಇದ್ದಂಗೆ ಅವರು ಇವತ್ತಿನ ಪರಿಸ್ಥಿತಿ ಒಳಗಡೆ. ಬಟ್ ಅವತ್ತು ನಮ್ಮ ಮನೇಲಿ ಎಣ್ಣೆನೇ ಇಲ್ಲ. ಇನ್ನೊಂದೇನಂದ್ರೆ ಒಂದು ಯೂನಿಫಾರ್ಮ್ ಹೋತು ಅಂದ್ರೆ ಇನ್ನೊಂದು ತಗೊಳ್ತೇವೆ ಅನ್ನೋ ಪರಿಸ್ಥಿತಿ ಒಳಗೆ ನಾವು ಇಲ್ಲ. ಈಗ ಶನಿವಾರ ಒಂದು ವೈಟ್ ಕಲರ್ ಡ್ರೆಸ್, ಓಕೆನಾ, ಆಮೇಲೆ ಉಳ್ಕಿದ ದಿನ ಒಂದು ಕಲರ್, ಬುಧವಾರ ಕಲರ್ ಡ್ರೆಸ್. ಬುಧವಾರ ಯಾಕೆ ಬರೋದ್ರಿಂದ ಬೇಜಾರಾಕತ್ ನಮಗೆ, ಯಾಕಂದ್ರೆ ಕಲರ್ ಡ್ರೆಸ್ ಬಟ್ಟಿನೇ ಇಲ್ಲಲ್ಲ. ಆಮೇಲೆ ಇನ್ನೂ ಒಂದೇನಂದ್ರಿ, ಬೇರೆ ಯಾರ್ದಾರ ಬಟ್ಟೆ ಇಸ್ಕೊಂಬಂದು ಹಾಕೋಬೇಕು. ಆ ಬೇರೆ ಬಟ್ಟೆ ಏನಂದ್ರೆ ಪಾಪ ನಮ್ಮ ಅಳ್ತಿಗೆ ಅವ್ರು ಯಾಕೆ ಹೊಲಿಸ್ತಾರ, ಅವ್ರ ಅಳ್ತಿಗೆ ಅವ್ರು ಹೊಲ್ಸ್ಕೊಂಡಿರ್ತಾರೆ. ಅದನ್ನ ತಗೊಂಬಂದು ಅದಕ್ಕೆ ನಾವ ಕೈಲಿ ಹೊಲ್ಕೋಬೇಕ್ರಿ. ನಮ್ಮಮ್ಮಗ್ ಟೈಮ್ ಇಲ್ಲಲ್ಲ, ಅದು ಎಷ್ಟೊತ್ತನೇ ಹೊಲ್ಕೋಬೇಕು, ರಾತ್ರಿ 12 ಗಂಟೆ 1 ಗಂಟೆ ಸುಮಾರ ಎಲ್ಲಾ ಕೆಲಸ ಮುಗಿಸಿ ಮನೆಗೆ ಹೋದ್ಮೇಲೆ ರಾತ್ರಿ ಹೊಲ್ಕೋ ಅಂತ ಕುತ್ಕೋಬೇಕ್ರಿ. ಅದನ್ನ ಅದು ಹೊಲ್ಕೊಂಡು ಬೆಳಗ್ಗೆ ಹಾಕ್ಯನತ್ಗೆನ ಆ ದಾರ ಕಣಕ ಸ್ಟಾರ್ಟ್ ಆಗ್ಬಿಡ್ತಿತ್ತು. ಅದು ಒಂದು ಅಸಹ್ಯ. ಬುಧವಾರಕ್ಕೆ ಒಂದೇಟು ಆ ಸಮಸ್ಯೆ. ಆಮೇಲೆ ಈ ಯಾವಾಗಾದ್ರೂ ಯೂನಿಫಾರ್ಮ್ ನಮಗೆ ಚಲೋ ಅನ್ನೋ ಪರಿಸ್ಥಿತಿ ಬಂದ್ಬಿಟ್ಟಿದ್ವಿ ನಾವು. ಯಾಕಂದ್ರೆ ಆ ಯೂನಿಫಾರ್ಮಲ್ಲಿ ಏನು ಸಮಸ್ಯೆ ಇಲ್ಲ, ಆರಾಮಾಗಿ ಹಾಕೊಂಡು ಹೋಗ್ಬೋದು. ಏನಪ್ಪ ಗುಂಡಿರಲ್ಲ ಅಷ್ಟೇ, ಬಿಟ್ರೆ ಅಂತ ಏನು ಪ್ರಾಬ್ಲಮ್ ಇರ್ತಿರ್ಲಿಲ್ಲ. ಕಷ್ಟ ಅಂದ್ರೂ ನಾವು ಅದು ನೀರು ಕುಡ್ದಂಗೆ ಕುಡಿದ್ಬಿಟ್ಟೇವಿ. ಈಗೇನಿಲ್ರಿ, ದೇವ್ರ ನನ್ನ ಮಗನ್ನ ನನ್ನ ತಂದೆ ಸ್ಥಾನದಾಗ ನಿಂದಿರ್ಸ್ಯಾನ್ರಿ. ನಮ್ಮ ತಂದೆ ಹಂಗ ಇದ್ರಿ ನನ್ನ ಮೇಲೆ. ನನ್ನ ತಂದೆ ಅಂದ್ರೆ ನಾನು ಅಂದ್ರೆ ಹೆಮ್ಮೆ ಅವರಿಗೆ. ನನ್ನ ಮಗಳು ಎಷ್ಟು ದಿಟ್ಟತನದಲ್ಲೇ ಜೀವನ ಮಾಡ್ತಾಳಲ್ಲ. ನಾನು ಎಲ್ಲಿ ಮನೆ ಹಿಡಿತೇನೆ ಅಲ್ಲಿ ಬರೋದು ನಮ್ಮ ಅಪ್ಪಾಜಿ. ನಮಗೆ ನಮ್ಮ ಅವ್ವ ನೇಕಾರ ಹೆಣ್ಮಗಳು ರೀ. ನಮ್ಮ ಅಪ್ಪಾಜಿ ಐನೇರು ಬೇರೆ ಬೇರೆ ಜಾತಿಯಿಂದ ಮದುವೆ ಅದಾರು. ಆದ್ರೆ ನಮ್ಮ ಅಪ್ಪಾಜಿ ನಾನು ಅದನ್ನು ಯಾವುದು ಭೇದ ಭಾವ ಯಾವುದು ಇಟ್ಕೊಳ್ಳಿಲ್ದಂಗೆ ನಾ ಎಲ್ಲಿ ಮನೆ ಹಿಡಿದ್ರು
ಬಂದು ನನ್ನ ಮಗಳ ಮನೆಗೆ ಹೋಗ್ಬೇಕು, ನಾನು ಮಾತಾಡ್ಸ್ಬೇಕು. ನಮ್ಮವ್ ಬೈಯೋದು, ಅಲ್ಲಿ ಯಾಕೆ ಹೋಗಿದ್ದಿ, ಇಲ್ಲಿ ಯಾಕೆ ಹೋಗಿದ್ದಿ ಅಂದ. ಆದ್ರೆ ನಮ್ಮ ತಂದೆ ಹಂಗಿರ್ತದಲ್ರಿ, ಬಂದು ತನ್ನ ಕೈಯಾಗ 5 ರೂಪಾಯಿ ಇತ್ತ 5 ರೂಪಾಯಿ ಕೊಟ್ಟೋಗೋದು, 10 ರೂಪಾಯಿ ಇದ್ರೆ 10 ರೂಪಾಯಿ ಕೊಟ್ಟೋಗೋದ್ರಿ. ಆಮೇಲೆ ಒಂದು 6 ತಿಂಗಳು ವರ್ಷ ಗಂಟ್ಲೆ ಇವ್ರ ಅಪ್ಪಾಜಿ ನಮ್ಮ ಭಾಳ ಕಾಡಿಸ್ತ್ರಿ. ಮನೆ ಬಾಡಿಗೆ ಕಟ್ತು 150 ರೂಪಾಯಿ ಮನೆ ಬಾಡಿಗೆ ರೀ ನಮ್ಮ ಅಪ್ಪಾಜಿ. ಇವತ್ತು ಅದನ್ನು ನೆನೆಸ್ಕೋಬೇಕ್ರಿ ನಾನು. ಅಷ್ಟು ನನ್ನ ಪರಿಸ್ಥಿತಿ ಕೆಟ್ಟದ್ದ ನಮ್ಮ ಅಪ್ಪಾಜಿ ಆ ಥರ ನೋಡ್ತು. ನನಗೆ ಆ ಥರ ಇವ್ನು ನೋಡ್ತಾನ್ರಿ. ಏನೇ ಇರ್ಲಿ ನನಗೆ ಬಂದು ಅಮ್ಮ ಅಮ್ಮ ಅನ್ಕಂತನ ಬರೋದ್ರಿ. ಇವತ್ತಿಗೂ ಹೆಂಡ್ತಿ ಬಂದಾಡ್ರಿ, ಈಗಲ್ಲೇ 4 ವರ್ಷ ಆತು. ಅವ್ನು ಹೆಂಡ್ತಿ ಕೇಳೋದಲ್ರಿ, ಮನೆಗೆ ಬಂದ ತಕ್ಷಣ ಅಮ್ಮನ ಕೇಳ್ತಾನ. ಅದೇ ನಾನು ಇವತ್ತಿಗೆ ಯಾವ ಊರಿಗೆ ಹೋಗೋದು ಇಷ್ಟಪಡಲ್ರಿ. ನನಗಿದ ನನ್ನ ಪ್ರಪಂಚ, ನನಗಿದ ಊರು ಇದ ಎಲ್ಲ ರೀ. ಮೊಮ್ಮಗಳೊಂದು ಹುಟ್ಬಿಟ್ಟಾಡ್ರಿ, ಮೊಮ್ಮಗಳು ನೋಡ್ಕೊಂತ ಕಾಲ ಕಳ್ಕಂತ ಹೋಗೋದ್ರಿ. ಮನೆಗೆ ನಾವು ಬಂದ್ವಿ ಅಂದ್ರೆ ಸರ, ಫಸ್ಟ್ ನನ್ನ ತಲೆಯಲ್ಲಿ ಬರೋದೇನಂದ್ರೆ, ನೀವು ನಂಬಲ್ಲ, ನಾನು ಒಂದು ವಾರ ಊರಲ್ಲಿ ಇರಲ್ಲ. ಈಗ ನಾನು ನಿನ್ನೆ ಬಂದಿರೋದು ಬೆಳಗ್ಗೆ, ನಾನು ಏನೋ ಕಾರಣದ ಮೇಲೆ ಬೇರೆ ಊರಿಗೆ ಹೋಗಿದ್ದೆ. 8 ದಿನ ಊರಲ್ಲಿಲ್ಲ ಅಂದರೆ ನಾನು ನಮ್ಮ ವೈಫ್ನ ಎಷ್ಟು ಮಿಸ್ ಮಾಡ್ಕೊಂತೀನೋ ಗೊತ್ತಿಲ್ಲ, ಮಗಳನ್ನ ಎಷ್ಟು ಮಿಸ್ ಮಾಡ್ಕೊಂತೀನೋ ಗೊತ್ತಿಲ್ಲ, ನಮ್ಮ ಅಮ್ಮನ ಅಷ್ಟು ಮಿಸ್ ಮಾಡ್ಕೊಂತಾನೆ. ಯಾಕಂದ್ರೆ ಒಂದಿನನೂ ಅವ್ರ ತವ್ರ ಮನೆಗೆ ಹೋಗಿಲ್ಲ, ನಮ್ಮ ಜೊತೆಗೆ ಬೆಳೆದ್ಬಿಟ್ಟವಲ್ಲ. ಒಂಥರ ಈಗ ಏನೇ ಇದ್ರೂ ಹಂಚ್ಕೊಂಡು ಹೇಳಿ ರೂಢಿ ಆಗ್ಬಿಟ್ಟೈತಿ. ಈಗ ನಿಮ್ಮ ಜೊತೆಗೆ ಏನೋ ಒಂದು ಡಿಸ್ಕಷನ್ ಮಾಡಿದೆ ಅಂದ್ರೆ ನೀವು ಅದನ್ನು ಸೀಕ್ರೆಟಾಗಿ ಇಟ್ಕ ಅಂತ ನನಗೆ ಹೇಳ್ಬಿಟ್ರಿ ಅನ್ಕೊಳ್ರಿ. ಅದನ್ನ ನಾನು ಬಂದು ನಮ್ಮ ಅಮ್ಮನ ಹತ್ರನೇ ಹೇಳ್ಬೇಕು. ಸೀಕ್ರೆಟ್ ಅನ್ನೋದೇ ಗೊತ್ತಿಲ್ಲ ನಮಗೆ. ನಮ್ಮಮ್ಮ, ನಮ್ಮ ತಂಗಿ, ನಾನು 3 ಜನ ಹೆಂಗದ ಆ ಥರ ಸೀಕ್ರೆಟ್. ಈಗ ನನ್ನ ಹೆಂಡತಿ ಬಂದಾಡ್ರಿ, ಅವಳು ನನಗೆ ಮಹಾಲಕ್ಷ್ಮಿ ಇದ್ದಂಗೆ. ಯಾಕಂದ್ರೆ ನನ್ನ ಲೈಫಲ್ಲಿ ಸಕ್ಸಸ್ ಅಂತ ಬಂದಿದ್ದು ಮದುವೆ ಆಗಿ ಒಂದು 2-3 ತಿಂಗಳಿಗೆ ನನ್ನ ಲೈಫಲ್ಲಿ ಸಕ್ಸಸ್ ನೋಡಿದ್ದು ನಾನು. ಆ ಮದುವೆ ಆಗಿದ್ದ ಟೈಮ ನನಗೆ ಒಳ್ಳೇದು ಅಂತ ನಾನು ಅನ್ಕೊಂತಿರ್ತೀನಿ. ಆ ಥರ ಈಗ ಏನೋ ಒಂದು ಘಟನೆ ನಡೀತು ಅಂದ್ರೆ ಅದ್ರ ಹಿಂದೆ ಆಗಿರೋ ಘಟನೆಗಳನ್ನ ನಾನು ನೆನ್ಪು ಮಾಡ್ಕೊಳ್ತೀವಿ. ಉದಾಹರಣೆಗೆ ಬೆಕ್ಕ ಅಡ್ಡೋಗಿರ್ತೈತಿ, ಅದನ್ನ ಅಲ್ಲಿ ಜಾಸ್ತಿ ತಲೆ ಕೆಡ್ಸಲ್ಲ. ಮುಂದೆಲ್ಲರೂ ಹಂಸ ಸಾರಿಸಿದಾಗ ಅಲ್ಲಿ ಅಡ್ಡೋಗಿತ್ತು ಅದಕ್ಕೆ ಹಂಸ ಸಾರಿಸೇವೆ ಅಂತಾರಲ್ಲ, ಹಂಗೆ ಆ ಟೈಮ್ನಾಗ ಅವಳು ಬಂದು ಒಂದು ಸ್ವಲ್ಪ ದಿವಸದಾಗ ಅದೇ ವರ್ಷದಾಗ ನಾನು ಸಕ್ಸಸ್ ಆಗಿದ್ದೆ. ಅವಾಗ ಏನಂತಂದ್ರೆ ಜನ ನಮ್ಮನ್ನ ಗುರುತಿಸ್ತಾರ, ನಮ್ಮನ್ನ ಮಾತಾಡಿಸ್ತಾರ, ಎಲ್ಲರೂ ಹೋದಾಗ ಏನೋ ಮಾಡ್ತಾರ ಅಂತಂದ್ರೆ ಅದಕ್ಕಿಂತ ಮುಂಚೆ ಆ ಘಟನೆ ನಡೆಯೋಕ್ಕಿಂತ ಮುಂದೆ ನಮಗೆ ಮನ್ಯಾಗ ಸ್ಫೂರ್ತಿ ಸಿಗ್ಬೇಕಲ್ಲ. ಈಗ ನಾನು ಯಾವುದೋ ಊರಿಗೆ ಹೋದೆ ಅಂತಂದ್ರೆ ಮನ್ಯಾಗಿರೋರು ನಾನು ಮಿಸ್ ಮಾಡ್ಕೊಳಕತ್ತೀನಿ ಅಂತ ಆಗಲೆಲ್ಲ ಫೋನ್ ಹಚ್ಚಿದ್ರೆ ಅಲ್ಲಿ ಹೋಗಿದ್ದ ಕೆಲಸ ಆಗಂಗಿಲ್ಲ. ಓಕೆನಾ? ಅವರು ಅದನ್ನ ಅರ್ಥ ಮಾಡ್ಕೋಬೇಕಾಗಿರ್ತೈತಿ. ಆ ಅರ್ಥ ಮಾಡ್ಕೊಳ್ಳೋದ್ರಾಗ ನಮ್ಮಮ್ಮ, 2ನೇ ಅಮ್ಮ ನಮ್ಮ ವೈಫು, ಇವ್ರಿಬ್ಳಾರ್ಗಿಂತ ದೊಡ್ಡ ಅಮ್ಮ ಯಾರಾದ್ರೆ ನಮ್ಮ ತಂಗಿ. ಎಲ್ಲರಿಗೂ ಏನೋ ಒಂದು ಬುದ್ಧಿ ಹೇಳ್ಬೇಕು ಅಂದ್ರೆ, ಏನೋ ಒಂದು ವಿಚಾರ ನಡೆದಿರ್ತೈತಿ, ಆ ವಿಚಾರನ ಏನಾರ ಡಿಸ್ಕಷನ್ ಮಾಡ್ಬೇಕು ಅಂದ್ರೆ ಭಾಳ ತಿಳಿದಂತರ ಯಾರಾದ್ರೂ ಡಿಸ್ಕಷನ್ ಮಾಡ್ತಾರಲ್ಲ, ಹಂಗ ನಾ ಡಿಸ್ಕಷನ್ ಮಾಡೋ ವ್ಯಕ್ತಿ ಯಾರಾದ್ರೂ ಇದ್ರೆ ಅದು ನಮ್ಮ ತಂಗಿ, ನಮ್ಮ ಮಗಳು. ಅವಳು ಕೊಡೋ ಉತ್ತರ ನನಗೆ ಆ ಫೈನಲ್ ಆನ್ಸರ್ ಆಗಿರ್ತೈತಿ. ನಾಳೆ ಹಿಂಗ ಪೇಪರ್ ಈಗ ನಾಳೆ ಭಾನುವಾರ ಒಂದು ಪೇಪರ್ ಐತಿ ಅಂದ್ರೆ ಆಕಿ ಮುಂಚೆ ಈಗ 5 ದಿವಸ ಮುಂಚೆ ಹೇಳಿರ್ತಾಳ್ರಿ, ಪೇಪರ್ ಬರ್ದ್ ಬಾ ಅನ್ನೋನ್ನ, ಹೋಗು ಎಕ್ಸಾಮ್ ಬರ್ದ್ ಬಾ ಅನ್ನಮ್ಮ ಅಂತಂದು. ಏನೇ ಇರ್ಲಿ ರೀ, ನಾವು ಆಕಿ ಮುಂದಿಟ್ಕೊಂಡ ಮಾಡೋದ್ರಿ. ಅದ್ಭುತ. ಯಾರು ನೋಗಳಪ್ಪ ಇಲ್ಲಿ ಗಂಡನ್ ಕಳ್ಕೊಂಡು ಅಂತ ವಯಸ್ಸಲ್ಲಿ ಮಕ್ಕಳನ್ನ ಹಿಂಗ್ ಬೆಳೆಸಿದ್ದ, ಅಥವಾ ತಂದೆ ಹೋದ್ಮೇಲೆ ಅಮ್ಮನ ಜೊತೆ ನಿಂತ್ಕೊಂಡು ಮಗ ಹಿಂಗ್ ಬೆಳೆದಿದ್ದ. ಅದ್ಭುತ ಕತೆ ಅಲ್ವಾ ಇದು? ನಿಜಕ್ಕೂ ಗ್ರೇಟ್. ಬರ್ರಿ ಮುಂದೆ ಮನೆ ತೋರಿಸ್ತಾ ಬರ್ರಿ. ಓಕೆ, ಮನೆ ಕಟ್ಟಿದ್ದ ತಗೊಂಡ್ರಿ? ಕಟ್ಟಿದ್ದ ತಗೊಂಡು ಆಮೇಲೆ ಕಟ್ಕೊಂಡ್ವಿ ಸರ್.